ನಾವು ರಂಗ ಶಿಕ್ಷಣದಲ್ಲಿದ್ದಾಗ ನಮಗೆ ಗುರುಗಳಾಗಿದ್ದವರು ನಮ್ಗೆ ಅವತ್ತು ಬೈದರು. ಸಿನಿಮಾ ಸಿನಿಮಾ ಅಂತ ಅಂದ್ರೆ ನೀವೆಲ್ಲ ಸಿನಿಮಾ ತಲೆಯಲ್ಲಿ ಇಟ್ಕೊಂಡು ಬಂದಿದ್ದೀರಾ ಅಂತ. ಇವತ್ತು ಅವರೇ ಸಿನಿಮಾ ಅವಕಾಶಕ್ಕಾಗಿ ಕಾಯ್ತಾ ನಿಂತಿದ್ದಾರೆ. ಇದು ಏನು ಹೇಳಬೇಕು ನನಗೂ ಗೊತ್ತಾಗ್ತಾ ಇಲ್ಲ. ರಂಗಭೂಮಿನ ಶಿಸ್ತಿಲ್ಲದೆ ಮಾಡೋಕ್ಕಾಗಲ್ಲ. ಶಿಸ್ತು ಬೇಕೇ ಬೇಕು. ಶಿಸ್ತು ಮುಖ್ಯ. ರಂಗ ಶಿಕ್ಷಣ ಕೇಂದ್ರಗಳು ಮತ್ತು ನೀನಾಸಮ್ಮು, ಸಾಣೇಹಳ್ಳಿ, ಈ ಥರ ಬೇರೆ ಬೇರೆ ಸಂಸ್ಥೆಗಳಿಂದ ತಯಾರಾಗಿ ಬಂದಂಥ ಯುವ ನಿರ್ದೇಶಕರುಗಳು ಇವತ್ತು ದುಡ್ಡಿನ ಆಸೆಗೆ, ಕಮಿಷನ್ ಆಸೆಗೆ ಬೇರೆಯವ್ರ ಹೆಸರಲ್ಲಿ ನಾಟಕಗಳನ್ನ ನಿರ್ದೇಶನ ಮಾಡ್ತಾ ಇದ್ದಾರೆ. ಇದರಿಂದ ಗುಣಮಟ್ಟದ ನಾಟಕಗಳನ್ನ ಹೆಂಗೆ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ? ಒಂದು ನಾಟಕ ಮಾಡಿದ್ವಿ, ತುಂಬ ಅದ್ಭುತವಾದ ನಾಟಕ. ಆ ನಾಟಕವನ್ನು ಬರೆದವರೇ ನಮ್ಮ ಮೊದಲ ನಾಟಕನ ನೋಡಿ ಖುಷಿಯಾಗಿ ಇನ್ನೊಂದನ್ನು ಸಜೆಸ್ಟ್ ಮಾಡಿ ಅಂತ ಹೇಳಿದ್ರು. ಅದನ್ನು ನಮ್ಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಅದು ಇದೆಂಥ ದುರಂತ ನೋಡಿ. ರಂಗ ಭೀಷ್ಮ ಕಾರಂತರನ್ನ ನಾವು ನೋಡಿಲ್ಲ, ಆದರೆ ಅವ್ರು ಹೇಳಿದ್ದು ರಂಗಾಯಣ ಜಂಗಮ ಆಗಬೇಕು, ಸ್ಥಾವರ ಆಗಬಾರ್ದು. ರಂಗಾಯಣದಿಂದ ಈಗ ರಂಗಾಯಣ ಅವತ್ತಿನ ಶುರುವಾಗಿ ಇವತ್ತವರೆಗೂ ಅಲ್ಲಿದ್ದವರು, ಇಷ್ಟು ವರ್ಷ ಇದ್ದವರು, ಅದರಲ್ಲಿ ಎಲ್ಲ ಬಹುತೇಕರು ನಿವೃತ್ತರಾಗ್ಬಿಟ್ಟಿದ್ದಾರೆ. ಅವರಲ್ಲಿ ಒಬ್ಬರೋ ಇಬ್ಬರೋ ರಂಗಭೂಮಿ ಮಾಡ್ತಾ ಇದ್ದಾರೆ ಅಷ್ಟೇ. ಉಳಿದವರೆಲ್ಲ ನ್ಯೂಟ್ರಲ್ ಆಗಿ. ಇನ್ನು ಇವರು ರಂಗಭೂಮಿನ ಮುಂದಕ್ಕೆ ತೊಗೊಂಡೋಗ್ಬೇಕಾಗಿತ್ತು, ಹೊಸೊಬ್ಬರನ್ನ ರೆಡಿ ಮಾಡಬೇಕಾಗಿತ್ತು. ಅದಾಗಿಲ್ಲ. ಎಲ್ಲೋ ಕೂತು ಮಾತಾಡ್ತಾರೆ. ಇವತ್ತು ಯಾರು ಕೆಲಸ ಮಾಡ್ತಾರೆ ಅಂದರೆ, ಯಾರು ಮಾತಾಡ್ತಾ ಇಲ್ವೋ ಅವ್ರು ಕೆಲಸ ಮಾಡ್ತಾಯಿದ್ದಾರೆ. ಮಾತಾಡ್ತಾರೋ ಮಾತಾಡ್ತಾರೆ. ನಮಸ್ಕಾರ ರವಿಪ್ರಸಾದ್ ಅವರೇ. ನಮಸ್ಕಾರ. ಇವತ್ತು ನಮ್ಮ ಜೊತೆ ಟಗರು ಪಲ್ಯ ಚಿತ್ರದ ಖ್ಯಾತಿಯ ರವಿಪ್ರಸಾದ್ ಅವರಿದ್ದಾರೆ. ಅವರು ಸುಮಾರು 25 ವರ್ಷಗಳಿಂದ ರಂಗಭೂಮಿಯಲ್ಲಿ ತುಂಬ ಸಕ್ರಿಯವಾಗಿ ತೊಡಗಿಸ್ಕೊಂಡವರು. ಹಲವಾರು ನಾಟಕಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ಸನಿದಪ್ಪ ನಾಟಕ, ಸಂಸಾರದಲ್ಲಿ ಸನಿದಪ್ಪ ಡೈರೆಕ್ಟ್ ಮಾಡಿದ್ದಾರೆ. ಮತ್ತು ಇತ್ತೀಚೆಗೆ ಒಂದು ಹಾಸ್ಯ ನಾಟಕ ಪರಮೇಶಿ ಪ್ರೇಮ ಪ್ರಸಂಗ, ಶ್ರೀನಿವಾಸ್ ಪ್ರಭು ಅವ್ರದ್ದು, ಅದನ್ನು ಡೈರೆಕ್ಟ್ ಮಾಡಿದ್ದಾರೆ. ರವಿಪ್ರಸಾದ್ ಅವರೇ, ನೀವು ಇದೇ ನಾಟಕ ತಗೊಳ್ಳೋದಕ್ಕೆ ಏನು ಕಾರಣ ಅಂತ ಹೇಳ್ತೀರಾ? ಕಾರಣ ಅಂತಂದರೆ, ಇತ್ತೀಚೆಗೆ ಜನ ಅಂದರೆ ಪ್ರಯೋಗಾತ್ಮಕ ನಾಟಕಗಳ ಕಡೆ ಒಲವು ಹೆಚ್ಚು ತೋರಿಸ್ತಾ ಇಲ್ಲ. ಒಂದು, ಮತ್ತು ನಮಗೂ ಈಗ ನಮ್ಮ ತಂಡಕ್ಕೂ ಅಂಥ ನಾಟಕಗಳನ್ನ ತಗೊಳ್ಳೋ ಟೈಮ್ ಅಲ್ಲ. ಈಗ ಜನಕ್ಕೆ ಬೇಕಾಗಿರೋದು ಎಂಟರ್ಟೈನ್ಮೆಂಟ್. ಅಂತಂದರೆ ಒಂದು ಸ್ವಲ್ಪ ಏನಾದ್ರು ಬೋರ್ ಹೊಡಿತು ಅಂದ್ರೆ ರೀಲ್ಸ್ ಉಜ್ಜಕ್ಕೆ ಶುರು ಮಾಡಿಬಿಡ್ತಾರೆ. ಹಾಗಾಗಿ ಒಂದು ಕಾಮಿಡಿ ನಾಟಕ ತಗೊಳ್ಳೋಣ, ಮತ್ತು ಫೈನಾನ್ಷಿಯಲ್ ನಮ್ಮ ತಂಡಕ್ಕೂ ಕೂಡ ಅದು ಉಪಯೋಗ ಅಥವಾ ಅದರಿಂದ ಒಳ್ಳೇದು ಅಂತ ಅಂದ್ಬಿಟ್ಟು ನಾವು ತಗೊಂಡಿದ್ವಿ. ಫೈನಾನ್ಷಿಯಲಿ ಒಂಚೂರು ಹೆಲ್ಪ್ ಆಗುತ್ತೆ ಅಂತ. ಈ ನಾಟಕ ಮಾಡುವಾಗ ನಿಮಗೆ ಬಂದಂಥ ಪ್ರಾಬ್ಲಮ್ಸು ಆ ಥರ ಏನಾದರೂ ಇದೆಯಾ? ತುಂಬ ಇದೆ, ತುಂಬ ಪ್ರಾಬ್ಲಮ್ಸ್. ಮೊದಲನೇದಾಗಿ ಕಲಾವಿದರು ಸಿಗ್ತಿರಲಿಲ್ಲ. ಅಂದರೆ ಅವೈಲಬಿಲಿಟಿ, ಅವ್ರ ರಿಹರ್ಸಲ್ ಬರೋಕ್ಕಾಗಲ್ಲ ಅನ್ನೋದು. ಅವ್ರಿಗೂ ಈಗ ಹೆಂಗಾಗಿದೆ ಅಂದರೆ, ಅವ್ರಿಗೆ ಟೈಮ್, ಕಲಾವಿದರ ಟೈಮ್ ನೋಡಿಕೊಂಡು ನಾವು ರಿಹರ್ಸಲ್ ಸ್ಕೆಡ್ಯೂಲ್ ಮಾಡ್ಬೇಕು, ಹಂಗಾಗಿದೆ. ಅದು ಸ್ವಲ್ಪ ಅದೆಲ್ಲ ಇತ್ತು. ಈಗ ಆಗಿದೆ, ಒಂದು 6 ಶೋ 7 ಶೋ ಆಗಿದೆ. ಮತ್ತು ನೀವಂದ್ರಿ ಇವತ್ತು ಜನ ಪ್ರಯೋಗಾತ್ಮಕ ನಾಟಕಗಳ ಕಡೆ ಹೆಚ್ಚು ಒಲವು ತೋರ್ತಾ ಇಲ್ಲ. ಮತ್ತು ಇತ್ತೀಚೆಗೆ ಹಲವಾರು ಪ್ರಯೋಗಗಳು ನೋಡಿದಿರಿ ನೀವು. ನಿಮ್ಮದ ರಂಗವಲ್ಲಿ ತಂಡದ ಬಿಟ್ಟು ಬೇರೆ ಬೇರೆ ರಂಗ ತಂಡಗಳಿಂದ ಆದಂಥ ಪ್ರಯೋಗಗಳನ್ನೆಲ್ಲ ನೋಡಿದಿರಿ. ಸೊ ಲಾಸ್ಟ್ ಒಂದು 5 ವರ್ಷದ್ದು ತಗೊಂಡ್ರು ನಿಮಗೆ ರಂಗಭೂಮಿ ಸ್ಥಿತಿ ಏನಾಗಿದೆ ಅಂತ ಅನಿಸ್ತಾ ಇದೆ? ಯಾವ ಕಡೆ ಹೋಗ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ? ನೀವು ಸಕ್ರಿಯವಾಗಿ ಅಲ್ಲಿ ಕೂತ್ಕೊಂಡಿರೋದ್ರಿಂದ ನಿಮಗೆ ಅದರದ್ದು ಒಳ ಅರಿವುಗಳು ಗೊತ್ತಾಗುತ್ತೆ. ಸೊ ನಿಮ್ಗೇನು ಅನ್ಸುತ್ತೆ ಇವತ್ತು ಕನ್ನಡ ರಂಗಭೂಮಿ ಅಥವಾ ಮೈಸೂರಿನ ರಂಗಭೂಮಿ ಅಂತಾನೆ ತಗೊಂಡ್ರು? ಇವತ್ತಿಗೆ ನಾವು ಪ್ರಯೋಗಾತ್ಮಕ ನಾಟಕಗಳು ತಗೋಬೇಕು ಅಂತಂದರೆ ಆರ್ಥಿಕವಾಗಿ ಭಾಳ ತೊಂದರೆ ಇದೆ. ಅದು ಅಲ್ಲದೆ ಈಗಂತೂ ಒಂದು ನಾಟಕನೂ ಮಾಡಿರಲ್ಲ. ಅವರೆಲ್ಲ ಇವತ್ತು ಪೇಮೆಂಟ್ ಅಂದರೆ ಕೇಳಬಾರ್ದು ಅನ್ನೋದಲ್ಲ, ನಮಗೆ ಸಂಭಾವನೆ ಕೊಡಿ ಅಂತ ಹೇಳ್ತಾರೆ. ಇವತ್ತು ತಂಡವನ್ನು ನಿರ್ವಹಿಸ್ಕೊಂಡು ಹೋಗೋದೇ ಕಷ್ಟ. ಒಂದು ನಾಟಕ ಮಾಡಿ ಸರ್ವೇ ಆಗೋಕ್ಕೆ. ಒಂದು ನಾಟಕ, ಈಗ ಯಾವುದೇ ಒಂದು ನಾಟಕ ತೊಗೊಂಡ್ರು ಮಿನಿಮಮ್ ಈಗ 1 ಇಂದ 1.5 ಲಕ್ಷ ದುಡ್ಡು ಬೇಕೀಗ. ಎಲ್ಲ ಥರದಲ್ಲಿ ಈಗ ಥಿಯೇಟ್ರ್ ಬಾಡಿಗೆ ಇರ್ಬೋದು, ಪ್ರತಿಯೊಂದು ರಿಹರ್ಸಲ್ ಪ್ರಾಸೆಸ್, ಅದಕ್ಕೆಲ್ಲ ಮಿನಿಮಮ್ 1.5 ಲಕ್ಷ ಖರ್ಚಾಗುತ್ತೆ. 1.5 ಲಕ್ಷ ನಾವು ಇನ್ವೆಸ್ಟ್ ಮಾಡಿ, ಅದಲ್ಲದೆ ಈಗ ಕಲಾಮಂದಿರಗಳು ಅಂದರೆ ರಂಗಮಂದಿರಗಳಿಲ್ಲ ನಮಗೆ ನಾಟಕಗಳನ್ನ ಅಲ್ಲಿ ಪ್ರಯೋಗ ಮಾಡೋದಕ್ಕೆ. ಅದನ್ನು ಏನಾಗುತ್ತೆ ಅಂತಂದರೆ, ಈ ನಮ್ಗೆ ಸಿಕ್ಕಿದಾಗ 3 ತಿಂಗಳಿಗೊಂದ್ಸತಿ ನಾವು ಈಗ ಕನ್ನಡ ಕಲ್ಚರ್ದೇ ನೋಡ್ತು ಅಂತಂದರೆ 3 ತಿಂಗಳಿಗೊಂದ್ಸತಿ ಬುಕ್ ಮಾಡಬೇಕು. 3 ತಿಂಗಳು ಬುಕ್ ಮಾಡಿಬಿಟ್ಟು ಒಂದು ಶೋಗೆ ನಾನು 3 ತಿಂಗಳು ಬುಕ್ ಮಾಡಿ ಅಲ್ಲಿವರೆಗೂ ಸಸ್ಟೈನ್ ಆಗಬೇಕಲ್ಲ. ಈಗ 1 ಶೋ ಮಾಡ್ತೀವಿ, 2 ಶೋ ಮಾಡ್ತೀವಿ,
ಅದರಿಂದ ಇಡೀ ನಾಟಕದ ಬಂಡವಾಳ ಬರಲ್ಲ. ಸೊ ಲಾಂಗ್ ತುಂಬ ಹೌದು ಬರ್ಬೋದು. ಅಂದರೆ ಹಾಗೆ ಜನ ಬಂದರೆ ಪ್ರಯೋಗಾತ್ಮಕ ನಾಟಕಗಳಿಗೆ ಸ್ಪಾನ್ಸರ್ಸ್ ಬೇಕಾಗತ್ತೆ. ಸ್ಪಾನ್ಸರ್ಸ್ ಬೇಕಾಗತ್ತೆ. ಸ್ಪಾನ್ಸರ್ ಅಂದರೆ ಏನಾದ್ರು ಸ್ಕೀಮ್ ಹಿಡಿಬೇಕು. ರಾಜ್ಯ ಸರ್ಕಾರದಿಂದನೋ ಕೇಂದ್ರ ಸರ್ಕಾರದಿಂದನೋ ಯಾವುದೋ ಒಂದು ಪ್ರಾಜೆಕ್ಟ್ ಥರ ತೊಗೊಂಡು ಮಾಡಬೇಕು. ಅದು ಸಣ್ಣ ಪುಟ್ಟ ರಂಗ ತಂಡಗಳ ಕೈಯಿಂದ ಆಗಲ್ಲ, ಮತ್ತು ಅದ್ರ ಹಿಂದೆ ನಿಂತ್ಕೊಳ್ಳೋಕ್ಕಾಗಲ್ಲ. ಅದ್ರದ್ದು ಇದೇ ಬೇರೆ ದಾರಿನೇ ಬೇರೆ ಇದೆ. ಹಂಗಾಗಿ ಇವತ್ತಿನ ಮಟ್ಟಿಗೆ ಪ್ರಯೋಗಾತ್ಮಕ ನಾಟಕಗಳು ಸ್ವಲ್ಪ ಕಷ್ಟನೇ ಮಾಡೋದು. ಇತ್ತೀಚೆಗೆ ಎದೆಗೆ ಬಿದ್ದ ಅಕ್ಷರ ಅಂತ ಯಾರೊಬ್ರು ಪಾಪ ಬಂದಿದ್ದಾರೆ, ಅದಕ್ಕೆ ಹಣ ಹೂಡಿದ್ದಾರೆ. ಅದಕ್ಕೆ ಅದು ರಿಟರ್ನ್ ಹೆಂಗೆ ತಗೋತಾರೋ ಗೊತ್ತಿಲ್ಲ. ಅವರಷ್ಟೇ ಈಗದು ನಾಟಕ ಆದಮೇಲೆ ಅವ್ರು ಮತ್ತೆ ಬರ್ದೇನೆ ಹೋಗ್ಬೋದು ಮತ್ತೆ ನಾಟಕ ಮಾಡಿಸ್ಲಿಕ್ಕೆ. ಸೊ ಇದೆಲ್ಲ ಆಗಿರೋದ್ರಿಂದ ಈ ಸದ್ಯಕ್ಕೆ ಜನಗಳು ಸ್ವಲ್ಪ ಕಡಿಮೆ ಆಗಿರೋದು ಥಿಯೇಟರ್ ಕಡೆ ಬರೋದು. ಹಂಗಾಗಿ ಅವ್ರಿಗೆ ಸಣ್ಣ ಮಟ್ಟದಲ್ಲಿ ಅಂದರೆ ಅವ್ರಿಗೆ ಎಂಟರ್ಟೈನ್ಮೆಂಟ್ ಬೇಕು. ಹಂಗಾಗಿ ಇವಾಗ ಪ್ರಯೋಗಾತ್ಮಕ ನಾಟಕಗಳು ಮಾಡೋಕ್ಕೆ ಸಮಯ ಅಲ್ಲ. ಈಗ ಹೆಚ್ಚು ಸ್ವಲ್ಪ ರಂಜನೆ ಕಡೆಗೆ ಗಮನ ಕೊಡಬೇಕು ಅನ್ನೋದು ನನ್ನ ಅನಿಸಿಕೆ. ಜನ ಥಿಯೇಟರ್ ಕಡೆ ಬರ್ತಾ ಇಲ್ಲ ಅಂತ ಅಂದ್ರೆ ಈಗ ಯಾಕೆ ಅಂತ ಅನ್ಸುತ್ತೆ ನಿಮ್ಗೆ? ಅದಕ್ಕೆ ರಂಗಭೂಮಿಯವರು ಎಷ್ಟು ರೆಸ್ಪಾನ್ಸಿಬಲ್ ಅಂತ ಅನ್ಸುತ್ತೆ? ಖಂಡಿತವಾಗ್ಲೂ ರಂಗಭೂಮಿಯವರೇ ರೆಸ್ಪಾನ್ಸಿಬಲ್ ಅದಕ್ಕೆ. ಇವತ್ತು ನಾವು ನಾಟಕಗಳು ಯಾವುದು ಕೆಡ್ತಿಲ್ಲ. ನಾವು ಕೆಟ್ಟದಾಗಿ ಮಾಡಿ ಒಂದು ನಾಟಕ ತೊಗೊಂಡ್ಬಿಡ್ತೀವಿ. ಅದು ಏನು ಅಂತಲೂ ನೋಡಲ್ಲ. ಅದಕ್ಕೆ ಎಷ್ಟು ಅಧ್ಯಯನ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಒಂದು ನಾಟಕ ತೊಗೊಂಡ್ಬಿಡ್ತೀವಿ, ಅನೌನ್ಸ್ ಮಾಡಿಬಿಡ್ತೀವಿ. ಆ ನಾಟಕ ಕೆಟ್ಟದಾಗಿರುತ್ತೆ. ಒಂದು ನಿರೀಕ್ಷೆ ಇಟ್ಕೊಂಡು ಬಂದಿರ್ತಾರೆ ಒಂದಷ್ಟು ಜನ. ಈಗ ಯಾವುದೋ ಒಂದು ಸಾಹಿತ್ಯ ಓದ್ಕೊಂಡಿರ್ತಾರೆ, ಅದು ಯಾವುದೋ ಒಂದು ಕೃತಿ ಇರುತ್ತೆ, ಕಾವ್ಯ ಏನೇನು, ಅದನ್ನು ಇಟ್ಕೊಂಡು ಅದು ಹೆಸರು ಕೇಳಿರ್ತಾರೆ, ಅದನ್ನು ಓದಿರ್ತಾರೆ. ಅದನ್ನು ಅವರು ನಾವು ಓದ್ಬೇಕಾದ್ರೆ ಒಂದು ವಿಜುವಲ್ ಅದನ್ನು ಇಟ್ಕೊಂಡು ಬಂದಿರ್ತಾರೆ. ಇಲ್ಲಿ ಅವ್ರಿಗೆ ನಿರಾಸೆ ಆಗ್ಬಿಡುತ್ತೆ. ಅಂದರೆ ನಾವು ಅಷ್ಟು ಆ ಬದ್ಧತೆ ಇಟ್ಕೊಂಡು ಕೆಲಸ ಮಾಡಿರಲ್ಲ. ಅದು ಒಂದು ಕಾರಣ. ಮತ್ತು ಕೋವಿಡ್ ನಂತರ ಜನ ಕಡಿಮೆ ಆಗಿದ್ದಾರೆ ಬರೋದು. ನಾಟಕಗಳು ನೋಡೋಕ್ಕೆ ಬರೋರು ತುಂಬ ಜನ ಹಿರಿಯೂರು ಬರ್ತಾಯಿದ್ರು. ಅವರೆಲ್ಲ ಈಗ ಅಂದರೆ ಈಗ ಸಮಸ್ಯೆಗಳಿರೋದ್ರಿಂದ, ಆರೋಗ್ಯ ಸಮಸ್ಯೆ ಇರೋದ್ರಿಂದ ಅವರೆಲ್ಲ ಬರೋಕ್ಕೆ ಹಿಂಜರಿತಾ ಇದ್ದಾರೆ. ಅವರಿಂದಾಗಿ ಅವ್ರ ಫ್ಯಾಮಿಲಿಯವ್ರು ಬರ್ತಾಯಿಲ್ಲ ಅಷ್ಟು. ಹಂಗಾಗಿ ಸ್ವಲ್ಪ ಆಡಿಯನ್ಸ್ ಕಡಿಮೆ ಆಗಿದೆ. ಇತ್ತೀಚೆಗೆ ಒಂದು ಉದಾಹರಣೆ ಏನು ಹೇಳಬಲ್ಲೆ ಅಂತಂದರೆ, ಒಂದೇ ತಂಡದ ಒಂದು ಪ್ರಯೋಗ, ತುಂಬ ಅದ್ಭುತವಾದ ಪ್ರಯೋಗ. ಪ್ರಶಾಂತ್ ಹಿರೇಮಠ ಅವ್ರು ಡೈರೆಕ್ಟ್ ಮಾಡಿದ್ದು ಪಾರ್ಶ್ವ ಸಂಗೀತ ನಾಟಕ. ಅದು ತುಂಬ ಅದ್ಭುತವಾದ ನಾಟಕ. ತಾಂತ್ರಿಕವಾಗಿಯೂ ಅಷ್ಟೇ ಅದನ್ನು ತುಂಬ ಚೆನ್ನಾಗಿ ಕಟ್ಟಿದ್ರು. ಈಗ ಆ ಥರ ಸೃಜನಶೀಲತೆ ಇರೋ ನಿರ್ದೇಶಕರು ಕಡಿಮೆ ಆಗಿದ್ದಾರೆ, ಮತ್ತು ಬರ್ತಾ ಇಲ್ಲ. ಮತ್ತು ಬೇರೆ ಬೇರೆ ಕಡೆ ಹರಿದು ಹಂಚೋಗಿದ್ದಾರೆ. ಕೆಲವರಂತೂ ಕೆಲವು ಸೀಮಿತವಾಗಿಬಿಟ್ಟಿದ್ದಾರೆ. ಒಂದೇ ಸಬ್ಜೆಕ್ಟ್ ಇಟ್ಕೊಳ್ಳೋದು, ಅದ್ರ ಕಡೆನೇ ಫೋಕಸ್ ಮಾಡೋದು, ಪ್ರಾಪಗಂಡ ಒಂಥರ ಪ್ರಾಪಗಂಡ ಥರ ನಾಟಕಗಳು ಮಾಡೋಕ್ಕೆ ಶುರು ಮಾಡಿದ್ದಾರೆ. ರಂಗಭೂಮಿಗೆ ಅದೆಲ್ಲ ಯಾವ ಪ್ರಾಪಗಂಡನೂ ಬೇಕಾಗಿಲ್ಲ. ರಂಗಭೂಮಿ ಅಷ್ಟೇ. ಅದು ಯಾವ ಪರನೂ ಇಲ್ಲ, ಯಾವ ವಿರೋಧನೂ ಇಲ್ಲ. ಅದು ಮತ್ತು ಏನೇ ಮಾನವೀಯತೆ ಪರ, ಮನುಷ್ಯತ್ವದ ಪರ, ಅಷ್ಟು ಬಿಟ್ಟರೆ ಇನ್ನು ಇಲ್ಲಿ ಯಾವುದು ಸೈದ್ಧಾಂತಿಕವಾಗಿ ರಂಗಭೂಮಿ ಕಟ್ಟೋಕ್ಕಾಗಲ್ಲ. ಒಂದು ಸಿದ್ಧಾಂತ ಕಟ್ಕೊಂಡು ಹೋಗ್ತಂದ್ರೆ ಅಲ್ಲಿ ಜನರು ಆ ಸಿದ್ಧಾಂತ ಇಟ್ಕೊಂಡಿರೋರು ಮಾತ್ರ ಆ ನಾಟಕಗಳನ್ನ ನೋಡ್ತಾರೆ. ಇನ್ನೊಂದು ಸಿದ್ಧಾಂತ ಅಂದರೆ ಅವ್ರು ಅದನ್ನು ಮಾತ್ರ ನೋಡ್ತಾರೆ. ನೀವು ಇತ್ತೀಚೆಗೆ 5 ವರ್ಷದ ಬೆಳವಣಿಗೆಯಲ್ಲಿ ನೋಡಿರ್ಬೋದು, ಆ ಥರ ಬೆಳವಣಿಗೆಗಳಾಗಿದೆ. ಧರ್ಮದ ಹೆಸರು ಇಟ್ಕೊಂಡು, ಜಾತಿ ಹೆಸರು ಇಟ್ಕೊಂಡು ನಾಟಕ ಮಾಡೋವಂಥದ್ದು, ಅದು ಅವ್ರಿಗೇನು ಸ್ವಲ್ಪ ಏನು ಹೇಳ್ತಾರೆ, ಅದ್ರಿಗೆ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇದೆ ಅಂತ ಅನ್ನಿಸ್ಬಿಡುತ್ತೆ ಅವ್ರು ಮಾಡ್ತಾರೋ ನಾಟಕಗಳನ್ನ ನೋಡಿದ್ರೆ. ರಂಗಭೂಮಿ ಹಂಗಿಲ್ಲ. ಮುಕ್ತವಾಗಿ ಮಾಡಬೇಕು ಅಂದರೆ ಯಾವುದೇ ಸಿದ್ಧಾಂತ ಇಟ್ಕೊಳ್ದೇ ನಾಟಕವಾಗಿ ಮಾಡ್ಬೇಕಷ್ಟೆ. ಹಾಗೆ ಮಾಡಿದ್ರೆ ಖಂಡಿತ ಜನ ಬರ್ತಾರೆ, ಒಳ್ಳೆ ಪ್ರಯೋಗಾತ್ಮಕ ನಾಟಕಗಳಿಗೆ ಬರ್ತಾರೆ. ಆದರೆ ಇತ್ತೀಚಿನ ವರ್ಷಗಳು ಆ ರೀತಿ ಇಲ್ಲ. ಆ ಪ್ರೇಕ್ಷಕರು ಡಿವೈಡ್ ಆಗಿಬಿಟ್ಟಿದ್ದಾರೆ. ಸಿದ್ಧಾಂತಗಳ ಜೊತೆ ಅವರವರು ಹರಿದು ಹಂಚೋಗ್ಬಿಟ್ಟಿದ್ದಾರೆ. ಅದು ಸಮಸ್ಯೆ ಆಗ್ತದೆ ಅಷ್ಟೇ. ಸೃಜನಶೀಲ ನಿರ್ದೇಶಕರು ಯಾರಿದ್ದಾರೆ ಅವ್ರು ಯಾರು ಕೆಲಸ ಮಾಡ್ತಾ ಇಲ್ಲ. ಯಾಕೆ ಅನ್ಸುತ್ತೆ ಗೊತ್ತಿಲ್ಲ. ಅದು ಅವ್ರು ಹೇಳಬೇಕು. ಒಂದು ಅದ್ಭುತವಾದ ನಾಟಕಕ್ಕೆ ಮಾಡ್ತಾರೆ, ಆಮೇಲೆ ಮತ್ತೆ ಬರೋದೇ ಇಲ್ಲ. ಗೊತ್ತಿಲ್ಲ ಅವ್ರ ಪರ್ಸ್ನಲ್ ಕಾರಣಗಳೇನಿರುತ್ತೆ ಅಂತ ಗೊತ್ತಿರಲ್ಲ. ಹಾಗಾಗಿ ನಾಟಕಗಳು ಈಗ ನಾಟಕಗಳು ಇತ್ತೀಚೆಗೆ ಕೆಲವರು ಮಾತ್ರ ನಾಟಕಗಳು ಬರಿತಾ ಇದ್ದಾರೆ. ನಾಟಕಗಳು ಕಡಿಮೆ ಆಗಿದೆ. ಅಂದರೆ ಕತೆ ಇಟ್ಕೊಂಡು ನಾಟಕ ಮಾಡ್ಬೋದು ಅನ್ನೋದನ್ನ ತುಂಬ ಜನ ತೋರಿಸ್ಕೊಟ್ಟಿದ್ದಾರೆ. ಅದೆಲ್ಲ ನಮ್ಮ ತಂಡದಲ್ಲೇ ಒಂದು 2-3 ಆ ಥರ ನಾಟಕಗಳಾಗಿದೆ. ನಮ್ಮ ಸ್ನೇಹಿತರೆ ಬರೆದು ಕೊಟ್ಟಂಥ ನಾಟಕ, ತುಂಬ ಅದ್ಭುತವಾಗಿ ಬರೆದಿರೋ ನಾಟಕ, ಅದನ್ನು ರಂಗದ ಮೇಲೂ ತಂದಿದ್ದೀವಿ. ಆದರೆ ಅದನ್ನು ಬಳಸ್ಕೊಳ್ಳೋಂಥ ನಿರ್ದೇಶಕರು ಸರಿಯಾಗಿ ಅದನ್ನು ಬಳಸ್ಕೊತಾ ಇಲ್ಲ ಅನ್ನೋದು ಒಂದು ಕೊರಗಿದೆ ಅಷ್ಟೇ. ಅವ್ರು ಮಾಡ್ಬೋದು, ಆದರೆ ಯಾವ ಕಾರಣ, ಕೆಲವ್ರು ಅದೇನು ಕಾರಣ ಇರುತ್ತೋ ಗೊತ್ತಿಲ್ಲ, ನಾಟಕಗಳು ಮಾಡ್ತಾ ಇಲ್ಲ. ಎಲ್ಲ ಇದೆ ಅವ್ರ ಹತ್ರ, ಎಲ್ಲ ಥರ ಸ್ಕಿಲ್ ಇದೆ, ಅವ್ರು ನಾಟಕ. ಈಗ ಮೈಸೂರಲ್ಲಿ ನಿಮ್ಮ ಪ್ರಕಾರ ಆಕ್ಟಿವ್ ಆಗಿರೋ ರಂಗ ತಂಡಗಳು ಎಷ್ಟಿರ್ಬೋದು? ಆಕ್ಟಿವ್ ಆಗಿರೋದು
ನಿಯತವಾಗಿ ಕರೆಕ್ಟ್ ಆಗಿ ಮಾಡ್ತಾ ಇರೋಂತ ರಂಗ ತಂಡಗಳು ಒಂದು 5 ಇದೆಯಾ? ಒಂದು 5-6 5-6 ಇದೆ. 5-6 ಇದೆ. ಅವರೆಲ್ಲ ವರ್ಷಕ್ಕೆ ಎಷ್ಟು ಪ್ರೊಡಕ್ಷನ್ ತಗೋತಾರೆ ನಿಮ್ಮ ಪ್ರಕಾರ? ಅವರು ಕೆಲವು ತಂಡಗಳು 2-3 ಪ್ರೊಡಕ್ಷನ್ ತಗೋತಾರೆ, ಕೆಲವರು ಒಂದೇ ಪ್ರೊಡಕ್ಷನ್. ನಾನ್ ನೋಡ್ದಂಗೆ ಸಮಸ್ಯೆ ಮೊದ್ಲಿಂದಾನು ನೀವಂದ್ರೆ ಈಗ ರಂಗಭೂಮಿ ಸಿಗ್ತಾ ಇಲ್ಲ, ಬುಕ್ ಮಾಡ್ಬೇಕು ಅದೆಲ್ಲ, ಅದು ಒಂದ್ ಇರ್ಬೋದು. ಆದ್ರೆ ಬೇರೆ ಬೇರೆ ವೆನ್ಯೂಸ್ ಇದೆ ಈಗ, ಪರವಾಗಿಲ್ಲ. ಬಟ್ ನಾನ್ ನೋಡ್ದಂಗೆ ರಿಹರ್ಸಲ್ಗೆ ಇನ್ನೂ ಜಾಗ ಇಲ್ಲ ಸರಿಯಾಗಿ. ಅದ್ರ ಬಗ್ಗೆ ನೀವು ರಂಗಭೂಮಿಯಿಂದ ಏನು ಪ್ರಯತ್ನ ಮಾಡಿ? ಅಲ್ಲಿ ರಿಹರ್ಸಲ್ ಶೆಡ್ ಇತ್ತೀಚೆಗೆ ಕಟ್ಸಿದ್ದಾರೆ, ಅದನ್ನ ಬಳಸ್ಕೊತಾ ಇಲ್ಲ ಯಾರು. ಅಲ್ಲಿ ಏನ್ ಸಮಸ್ಯೆ, ರಿಹರ್ಸಲ್ಗೆ ಮಾತ್ರ ಯಾರಿಗೂ ಜಾಗ ಸಿಗಲ್ಲ, ಎಲ್ಲೆಲ್ಲೋ ರಿಹರ್ಸಲ್ ಮಾಡ್ಬೇಕಾಗುತ್ತೆ. ಒಂದು ಸರಿಯಾದ ಜಾಗ ಅಂತ ಇದ್ರೆ ರಿಹರ್ಸಲ್ಗೆ ಅದು ಅನುಕೂಲ ಆಕ್ಚುಲಿ. ಇಲ್ಲಾಂದ್ರೆ ನಾಟಕ ತಗೋಬೇಕಾದಾಗೆಲ್ಲ ರಿಹರ್ಸಲ್ ಎಲ್ಲಿ ಮಾಡೋದು ಅನ್ನೋದೇ ಒಂದು ಪ್ರಶ್ನೆ ಆಗುತ್ತಲ್ಲ. ಅದಕ್ಕೆ ಯಾಕೆ ಇನ್ನು ನೀವು ಕರೆಕ್ಟಾಗಿ ಉತ್ತರ ಕಂಡುಕೊಂಡಿಲ್ಲ ಇಷ್ಟು ವರ್ಷದಲ್ಲಿ? ಇಲ್ಲ, ಅದಕ್ಕೆ ಉತ್ತರ ಅಂದ್ರೆ ತಂಡಗಳೇ ಕಂಡುಕೋಬೇಕು ಅದಕ್ಕೆ. ಈಗ 10 ತಂಡಗಳು ಏಕಕಾಲದಲ್ಲಿ ನಾಟಕ ಮಾಡ್ತಾರೆ ಅಂತಂದ್ರೆ ಅಷ್ಟನ್ನು ಸರ್ಕಾರ ಒದಗಿಸಕ್ಕಾಗಲ್ಲ. ಈಗ 10 ತಂಡ ಇದೆ ಅಂದ್ರೆ 10 ರಿಹರ್ಸಲ್ ಶೆಡ್ ಕಟ್ಟಕ್ಕಿಲ್ಲ. ಆ ತಂಡಗಳು ಒಂದೊಂದು ಜಾಗ ಹುಡ್ಕೋಬೇಕು. ಅಲ್ಲಿ ನಮ್ಗೆ ಯಾರು ದಾನಿಗಳಿರ್ತಾರೆ, ಜಾಗ ಕೊಡ್ತಾರೆ, ಅಲ್ಲಿ ಚೆನ್ನಾಗಿ ನಾವು ಇಟ್ಕೋಬೇಕು. ಅವ್ರ ಹತ್ರ ನಾವು ಅಂದ್ರೆ ರಿಹರ್ಸಲ್ ಯಾರೋ ಒಂದು ಸ್ಕೂಲ್ ಅವರು, ಕಾಲೇಜ್ ಅವರು ಜಾಗ ಕೊಡ್ತಾರೆ, ಅದನ್ನ ನಮ್ದು ಅಂತ ನಾವು ಮಾಡಬೇಕು. ಅವ್ರು ಕೊಟ್ಟಿದ್ದಾರೆ, ಬೇಕಾದಂಗೆ ಬಳಸಿ ಬಿಸಾಕೋದು ಮಾಡೋದ್ರಿಂದ ಯಾರು ತುಂಬಾ ತಂಡಗಳಿಗೆ ರಿಹರ್ಸಲ್ ಜಾಗ ಸಿಗ್ತಾ ಇಲ್ಲ. ಮತ್ತೆ ಈಗ ಏನು ಕಿರುರಂಗ ಮಂದಿರ ಎದುರುಗಡೆ ಕಟ್ಟಿದ್ದಾರೆ ಅದು ಸಮರ್ಪಕವಾಗಿಲ್ಲ. ಅಂದ್ರೆ ಒಂದು ನಾಟಕನ ರಿಹರ್ಸ್ ಮಾಡೋ ರೇಂಜ್ಗಿಲ್ಲ. ಅದು 2 ಸಣ್ಣ ರೂಮ್ ಕಟ್ಬಿಟ್ಟು 1-2-3 ಜನ ಮಾಡೋ ನಾಟಕಗಳಿಗೆ ಓಕೆ, ಅದು ಆಗುತ್ತೆ. ಆದ್ರೆ ತುಂಬಾ ದೊಡ್ಡ ಪ್ರೊಡಕ್ಷನ್ ಅಂತಂದ್ರೆ ಒಂದು 8-10 ಜನ ಇದ್ದಾಗಲೂ ಅದು ತುಂಬಾ ಇಕ್ಕಟ್ಟಾಗ್ಬಿಡುತ್ತೆ. ಹಂಗಾಗಿ ರಿಹರ್ಸಲ್ ಅಂದ್ರೆ ತಾಲೀಮು ಕೊಠಡಿಗಳು ಕೊರತೆ ಇರೋದು ಸತ್ಯ, ಇರೋದನ್ನ ನಾವು ಸಮರ್ಪಕವಾಗಿ ಬಳಸ್ಕೊಳ್ತಾ ಇರೋದು ಸತ್ಯ. ಹಂಗಾಗಿ ಅದು ಸಮಸ್ಯೆ ಆಗಿದೆ ಅಷ್ಟೇ. ಮತ್ತೆ ಅಷ್ಟಲ್ದೇನೆ ನೀವು ಈಗ ರಂಗಮಂದಿರ ಬುಕ್ ಮಾಡ್ತಿದ್ದೀರಾ, ಕಿರುರಂಗ ಮಂದಿರ ಒಂದಿದೆ, ಅದು ಬಿಟ್ಟು ಇನ್ನು ಅಕಸ್ಮಾತ್ ನೀವು ಯಾವ್ದೋ ಒಂದು ಜಾಗದಲ್ಲಿ ಮಾಡ್ತೀರಾ ಅಂತಂದ್ರು, ಉದಾಹರಣೆಗೆ ಈಗ ರಂಗಮಂದಿರದಲ್ಲಿ ವಾರಾಂತ್ಯ ಪ್ರದರ್ಶನಗಳು ಹೆಚ್ಚಾಗಿ ನಡೀತಾ ಇದೆ, ಜನಗಳು ಬರ್ತಾ ಇದ್ದಾರೆ. ಬಟ್ ಅದ್ರದ್ದು ಮೇಂಟೆನೆನ್ಸ್ ಆಡಿಯನ್ಸ್ಗೆ ಇವಾಗ ಒಂದು ವಾಶ್ರೂಮ್ಗೆ ಹೋಗ್ಬೇಕು ಅಂದ್ರೂ ಕಷ್ಟ, ಲೈಟ್ ಇರಲ್ಲ, ಎಷ್ಟೊಂದ್ಸರಿ ಲಾಕ್ ಆಗೋಗಿರುತ್ತೆ, ಅಲ್ಲಿ ಕಲಾಮಂದಿರದವರೆಗೂ ಹೋಗ್ಬೇಕಾಗತ್ತೆ, 10 ನಿಮಿಷ ಇಂಟರ್ವಲ್. ಅದ್ರ ಕಡೆನೂ ನೀವು ಗಮನ ಕೊಡಬೇಕಾಗತ್ತಲ್ಲ. ನೀವು ಹಾಲ್ ಬುಕ್ ಮಾಡಿದಾಗ ಆಡಿಯನ್ಸ್ ಕಂಫರ್ಟ್ ಲೆವೆಲ್ ಒಂದ್ ಸ್ವಲ್ಪ ನೋಡ್ಬೇಕಾಗತ್ತೆ. ಹೌದು, ಖಂಡಿತ ಹೌದು. ಅದು ಈಗ ಅಂದ್ರೆ ಒಂದೇ ಒಂದು ಜಾಗದಲ್ಲಿ ನಾನೇನ್ ಮತ್ತೆ ಹೇಳ್ತೀನಿ ಅಂತಂದ್ರೆ, ಕಲಾಮಂದಿರದ ಸಮುಚ್ಚಯ ಏನಿದೆ ಅಲ್ಲಿ ಅದು ಒಂದು ಮುಖ್ಯ ಅಂದ್ರೆ ಸಾಂಸ್ಕೃತಿಕ ಕೇಂದ್ರವಾಗಿ ಅದೀಗ ಗುರುತಿಸ್ಕೊಂಡಿದೆ. ಇನ್ನ ಅದು ಕೆಲವೇ ಮಂದಿಗೆ ಮಾತ್ರ. ಈಗ ನಮ್ಮ ಪಕ್ಕದ ಪಡವರಳ್ಳಿ ಅಲ್ಲೇ ಇಲ್ಲೊಂದು ರಂಗಮಂದಿರ ಇದೆ ಅನ್ನೋದೇ ಗೊತ್ತಿಲ್ಲ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. TK ಲೇಔಟಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇಲ್ಲಿ ಕಲಾಮಂದಿರ ಅಂದ್ರೆ ಗೊತ್ತು, ಸ್ಕೂಲ್, ಯಾಕಂದ್ರೆ ಸ್ಕೂಲ್ ಡೇ ಎಲ್ಲ ನಡೀತಾ ಇರುತ್ತೆ, ಮಕ್ಕಳದು ಅಲ್ಲಿಗೆ ಹೋಗಿರ್ತಾರೆ. ಅದ್ಬಿಟ್ರೆ ಅದ್ರ ಹಿಂದೆ ಒಂದು ರಂಗಾಯಣ ಅಂತಂದಿದೆ, ಅದ್ರ ಕಲಾಮಂದಿರದ ಎಡಭಾಗದಲ್ಲಿ ಒಂದು ಕಿರುರಂಗ ಮಂದಿರ ಇದೆ ಅನ್ನೋದೇ ಗೊತ್ತಿಲ್ಲ. ಆಮೇಲೆ ಇನ್ನೊಂದೇನಂತಂದ್ರೆ ಒಂದೇ ಒಂದು ಜಾಗ ಇರೋದು ನಮ್ಗೆ. ಯಾಕಂದ್ರೆ ನಾಟಕಗಳು ಎಲ್ಲಿ ನಡೆಯುತ್ತಪ್ಪ ಅಂತ ಕೇಳಿದ್ರೆ ಕಲಾಮಂದಿರ ಅಂತ ಹೇಳ್ತಾರೆ. ಬೇರೆ ಬೇರೆ ಕಡೆ ಆಡಿಟೋರಿಯಂ ಇರ್ಬೋದು, ಅವ್ಯಾವು ನಾಟಕ ಮಾಡೋ ಅಂದ್ರೆ ಒಂದು ನಾಟಕ ಮಾಡೋಕೆ ಏನ್ ಬೇಕು ಆ ವ್ಯವಸ್ಥೆಯಲ್ಲಿ ಬೇರೆ ರಂಗಮಂದಿರಗಳಿಲ್ಲ. ಇರೋದು ಒಂದೇ ರಂಗಮಂದಿರ. ಅದನ್ನ ಏನಾಗ್ತದೆ ಅಂದ್ರೆ ಇರೋದ್ರಲ್ಲಿ ಅವರು ಎಲ್ಲ ನಮ್ಮ ಹವ್ಯಾಸಿ ಕಲಾವಿದರು ಒಕ್ಕೂಟದಿಂದೆಲ್ಲ ಎಲ್ಲರದ್ದು ಒತ್ತಾಯದ ಫಲವಾಗಿ ಕಿರುರಂಗ ಮಂದಿರ ಆಗಿದೆ. ಆದ್ರೆ ಅದು ಕಟ್ಟಬೇಕಾದ್ರೆ ಅದು ಅದ್ರದ್ದು ಶೌಚಾಲಯಗಳನ್ನ ಸಮರ್ಪಕವಾಗಿ ಪ್ರೇಕ್ಷಕರು ಅಂದ್ರೆ ತಲುಪೋ ರೀತಿಲಿ ಅದನ್ನ ಕಟ್ಟಿಲ್ಲ. ಅವ್ರು ಹೋಗಿ ಬರೋಕೆ 10 ನಿಮಿಷ ಆಗ್ಬಿಡುತ್ತೆ ಇಂಟರ್ವಲ್ ಅಂತಿದ್ರೆ. ಮತ್ತೆ ಅಲ್ಲಿ ಸಿಬ್ಬಂದಿ ಕೊರತೆ ಇದೆ. ಸಿಬ್ಬಂದಿ ಕೊರತೆನ ನೀಗಿಸ್ಬೇಕಾಗಿದ್ದು ಕನ್ನಡ ಮತ್ತೆ ಸಂಸ್ಕೃತಿ ಇಲಾಖೆ. ಅವರು ಹಣ ಕಟ್ಟಿಸ್ಕೋತಾರೆ ಅಂದ್ರೆ ಅಷ್ಟು ಸಿಬ್ಬಂದಿಯಲ್ಲಿ ಇಲ್ಲ. 2 ಸ್ವಚ್ಛತಾ ಸಿಬ್ಬಂದಿ ಇರ್ತಾರೆ, ಪಾಪ ಅವ್ರು ಎಷ್ಟು ಅಂತ ನೋಡ್ತಾರೆ. ಇಲ್ಲೂ ಅವ್ರು ಏನಂತಂದ್ರೆ ಕಲಾಮಂದಿರನೂ ನೋಡ್ಬೇಕು, ಅಟ್ ಎ ಟೈಮ್ ಕಲಾಮಂದಿರದಲ್ಲಿ ಕಾರ್ಯಕ್ರಮ ಇತ್ತು ಅಂದ್ರೆ ಅಲ್ಲೂ ನೋಡ್ಬೇಕು, ಕಿರುರಂಗ ಮಂದಿರದ ಕಾರ್ಯಕ್ರಮ ಇದ್ರೆ ಅಲ್ಲೂ ಬಂದು ನೋಡ್ಬೇಕು. ಅದನ್ನ ಇಲಾಖೆ ಸರಿಪಡಿಸ್ಕೋಬೇಕು. ಮತ್ತೆ ನಮ್ಮ ತಂಡಗಳು, ರಂಗ ತಂಡಗಳು ಅಷ್ಟೇ. ಇರೋದೊಂದು ಕಿರುರಂಗ ಮಂದಿರ ತುಂಬಾ ಚೆನ್ನಾಗಿದೆ ನಾಟಕ ಮಾಡಕ್ಕೆ, ಅದನ್ನ ಸರಿಯಾಗಿ ಬಳಸ್ಕೊಳಲ್ಲ. ಸ್ಕ್ರೀನ್ ಹರಿದಾಕೋದು, ಬೇಕಾಬಿಟ್ಟಿ ಮಾಡೋದು, ನಮ್ದೇ ಅನ್ನಂಗೆ ಮಾಡೋದು, ಅಲ್ಲಿ ಪೇಂಟ್ ಮಾಡೋದು, ಸೆಟ್ ವರ್ಕ್ ಮಾಡೋದು. ಅದ್ರ ಮುಂದೆ ಇತ್ತೀಚೆಗೆ ಒಂದು ಘಟನೆ ಆಯ್ತು. ಅಲ್ಲಿ ಯಾವುದೋ ಪುನೀತ್ ಅವ್ರದ್ದೇನೋ ಕಾರ್ಯಕ್ರಮ ಮಾಡಕ್ ಹೋಗಿ ಅಲ್ಲಿ ವರ್ಲಿ ಆರ್ಟ್ ಮಾಡಿದ್ರು ಗೋಡೆಗಳ ಕಿರುರಂಗ ಮಂದಿರದ ಪಕ್ಕದಲ್ಲಿ. ಅಲ್ಲಿ ಇಟ್ಕೊಂಡು ಪೇಂಟಿಂಗ್ ಮಾಡಿ ಅದನ್ನೆಲ್ಲ ಹಾಳು ಅಂದ್ರೆ ನಮ್ಮವರೇ ಅದನ್ನ ಹಾಳು ಮಾಡ್ತಾ ಇರೋದು, ವಾತಾವರಣ ಹಾಳು ಮಾಡ್ತಾ ಇರೋದು. ಅಲ್ಲೇ ಊಟ ಮಾಡ್ತಾರೆ, ಅಲ್ಲೇ ಎಸಿತಾರೆ, ಅಲ್ಲೇ ಸೆಟ್. ಮತ್ತೆ ಇನ್ನೊಂದೇನಂದ್ರೆ ಅಲ್ಲಿರೋ ಸೆಟ್ಗಳನ್ನ ಬಳಸ್ಕೋತಾರೆ. ಅಟ್ಲೀಸ್ಟ್ ಹೋಗ್ಬೇಕಾದ್ರೆ
ಎತ್ತಿಟ್ಬಿಟ್ಟು ಹೋಗಲ್ಲ ಅಲ್ಲಿರೋ ಪ್ರಾಪರ್ಟಿಗಳನ್ನ ಅಥವಾ ಡಯಾಸ್ ಇನ್ನೊಂದನ್ನ. ಅದನ್ನೇನು ಮಾಡ್ತಾರೆ ಅಂದರೆ ಅಲ್ಲೇ ಬಿಟ್ಟು ಹೋಗ್ತಾರೆ. ಮಾರನೇ ದಿನ ಬರೋರು ಏನು ಮಾಡ್ತಾರೆ, ಅದನ್ನೆಲ್ಲ ಎತ್ತಿಟ್ಟು ಸರಿ ಮಾಡಿ ನಾವು ಬಳಸ್ಕೊಳ್ಳೋ ಪದಾರ್ಥ ನಾವು ಅಚ್ಚುಕಟ್ಟಾಗಿ ಜೋಡಿಸಿಟ್ರೆ ನೆಕ್ಸ್ಟ್ ಮುಂದಕ್ಕೆ ನಮಗೆ ಬೇಕಾಗುತ್ತೆ. ಆದರೆ ಇದು ನಮ್ಮಲ್ಲಿ ಯಾರಲ್ಲೂ ಇಲ್ಲ, ಯಾವ ತಂಡಗಳಲ್ಲೂ ಇಲ್ಲ. ಅದು ಅವ್ರ ಶೋ ಮುಗಿತಾ ಸೆಟ್ ಪ್ಯಾಕ್ ಮಾಡ್ಕೊಂಡ್ರೆ ಕಸ ಅಟ್ಲೀಸ್ಟ್ ಅಲ್ಲಿ ನಾವು ಗ್ರೀನ್ ರೂಮ್ ಬಳಸ್ಕೊಂಡಿರ್ತೀವಿ, ಅದನ್ನು ಒಂದು ಅಷ್ಟು ಕಸನ ಒಂದು ಕಡೆ ಇಟ್ಬಿಟ್ಟು ಅವ್ರು ಬಂದು ತಗೋತಾರೆ. ಅಂದ್ಬಿಟ್ಟು ಒಂದು ಕಡೆ ತೆಗೆದಿಡೋಕ್ಕೂ ನಮ್ಮವ್ರಿಗೆ ಇಲ್ಲ, ಎಲ್ಲ ಅಲ್ಲಲ್ಲೇ ಎಷ್ಟೋಗಿರ್ತಾರೆ. ಈ ಥರದ ಇದು ಸಮಸ್ಯೆನೇ ಅದು ಎಲ್ಲ ರಂಗ ತಂಡಗಳು ಅದನ್ನು ತಿಳ್ಕೊಂಡ್ರೆ ಚೆನ್ನಾಗಿ ಬಳಸ್ಕೋಬೋದು ಅಂತ ಹೇಳಬಲ್ಲೆ ನಾನು. ಈಗ ಮೈಸೂರಲ್ಲಿ ಇರೋ ಆಕ್ಟಿವ್ ಆಗಿರೋ ರಂಗ ತಂಡಗಳಷ್ಟೇ ತಗೊಂಡ್ರು ಅವ್ರ ಮಧ್ಯ ಕೋಆರ್ಡಿನೇಷನ್ ಹೆಂಗಿದೆ ಅಂತ ನಿಮ್ಗೆ ಅನ್ಸುತ್ತೆ? ಏನೂ ಇಲ್ಲ ಕೋಆರ್ಡಿನೇಷನ್. ಅವ್ರ ನಾಟಕಕ್ಕೆ ಇವ್ರು ಬರಲ್ಲ, ಇವ್ರ ನಾಟಕಕ್ಕೆ ಅವ್ರು ಹೋಗಲ್ಲ. ಯಾಕೆ ಹಂಗೆ ಅನ್ಸುತ್ತೆ? ಯಾಕಂಗೆ ಅಂತಂದರೆ ಈರ್ಷೆ, ನಾವೇ ತುಂಬ ಚೆನ್ನಾಗಿ ಮಾಡ್ತೀವಿ ಅನ್ನೋದೊಂದು. ಅವ್ರು ಚೆನ್ನಾಗಿ ಮಾಡಿಬಿಡ್ತಾರೆ. ಅವ್ರಿಗೆ ಹೋದ್ರೆ ಎಲ್ಲಿ ಟಿಕೆಟ್ ನಾವೊಂದು 10 ಜನ ಹೋದರೆ ಅವ್ರಿಗೆ ಜನ ಜಾಸ್ತಿ ಆಗಿಬಿಡ್ತಾರೆ ಅಂತ ಅವ್ರು ಇಲ್ಲಿ ಇನ್ನೊಂದು ತಂಡದವ್ರು ಅಷ್ಟು ನಾವೇ ಕಲ್ಗೋಗ್ಬೇಕು ಅಂತ. ಇದೆಲ್ಲ ಆಗಿನೇ ಈ ಕೋಆರ್ಡಿನೇಷನ್ ಇಲ್ದೇ ನೀವು ಯಾವುದೇ ನಾಟಕೋತ್ಸವ ಇರಲಿ, ಯಾವುದೇ ನಾಟಕ ಇರಲಿ, ಅವ್ರವ್ರ ತಂಡದವ್ರು ಮಾತ್ರ ಅಲ್ಲಿರ್ತಾರೆ. ಅದು ಆಗಬಾರ್ದು. ಮತ್ತು ಇನ್ನೊಂದೇನಂದ್ರೆ ನಮ್ಮಲ್ಲಿ ಮಾಹಿತಿ ಹಂಚ್ಕೊಳ್ಳೋದ್ರದ್ದು ಭಾಳ ಕೊರತೆ ಇದೆ. ಯಾರು ಸಮರ್ಪಕವಾಗಿ ಮಾಹಿತಿನೂ ಕೊಡಲ್ಲ. ಒಂದು ನಾಟಕ ಇದ್ರೆ ಅಯ್ಯೋ ಅಲ್ಲಿ ಹೋಗ್ಬಿಡ್ತಾರೆ ಅಂತ ಶೇರ್ ಮಾಡದೇ ಇರ್ಬೋದು. ಇವೆಲ್ಲ ಆಗುತ್ತೆ. ಇದು ಅದೇನೆ ರಂಗ ತಂಡಗಳದ್ದು ಸಮನ್ವಯದ ಕೊರತೆ ಇದೆ, ಅದಂತೂ ಹೇಳಬಲ್ಲೆ. ಮತ್ತೀಗ ಸಾಧಾರಣ ಈಗ ಆಡಿಯನ್ಸ್ಗೆ ಯಾವ ದಿನ ಯಾವ ನಾಟಕ ಎಲ್ಲಿ ಎಷ್ಟೊತ್ತಿಗೆ ಅನ್ನೋ ಮಾಹಿತಿ ಒಂದು ಕಡೆ ಸಿಗೋಂಥ ವ್ಯವಸ್ಥೆ ಎಲ್ಲವೇ ಇಲ್ಲ ಇನ್ನು ಇಷ್ಟು ವರ್ಷ ಆದ್ರೂ. ಇವತ್ತು ಕಲಾಮಂದಿರದಲ್ಲಿ ಏನು ಅಂತನೋ ಕಿರುರಂಗ ಮಂದಿರದಲ್ಲಿ ಏನು ಅಂತ ತಿಳ್ಕೊಬೇಕು ಅಂದರೆ ಎಲ್ಲಿ ನೋಡಬೇಕು ಅನ್ನೋದು ಇಲ್ಲವೇ ಇಲ್ವಲ್ಲ. ಅದ್ರ ನಿಟ್ಟಿನಲ್ಲಿ ಯಾತಕ್ಕೆ ಯಾವುದು ರೆಸ್ಪಾನ್ಸಿಬಿಲಿಟಿ ತಗೋತಾ ಇಲ್ಲ, ಯಾವ ರಂಗ ತಂಡನೂ ತಗೋತಾ ಇಲ್ಲ. ಆಡಿಯನ್ಸ್ ಬೇಕು, ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಬೋದು, ಏನೇ ಮಾಡ್ಬೋದು, ಬಟ್ ಅದು ಒಂದಷ್ಟು ಜನಕ್ಕೆ ತಲುಪುತ್ತೆ ಅಷ್ಟೇ. ಬಟ್ ಜನರಲ್ ಪಬ್ಲಿಕ್ಗೆ ಅಂತ ಆಕ್ಸೆಸ್ ಮಾಡೋಕ್ಕೆ ಒಂದು ವೆಬ್ಸೈಟ್ ಅಂತಾನೋ ಯಾವುದೋ ಒಂದು ಕಾಮನ್ ಏರಿಯಾ ಅಂತ ಇಲ್ಲ ಇವತ್ತು. ಅದ್ರ ಕಡೆ ಯಾತಕ್ಕೆ ಯಾರೂ ತಲೆ ಕೆಡಿಸ್ಕೊಂಡಿಲ್ಲ ಅಂದರೆ ಅದೇನೆ ಹೇಳಿದ್ನಲ್ಲ, ಇದೊಂದು ಪ್ರಯತ್ನ ಹಿಂದೆ ಮಾಡಿದ್ದಿದೆ. ಅಂದರೆ ಎಲ್ಲ ತಂಡಗಳನ್ನು ಅವ್ರ ಜೊತೆ ಮಾತಾಡಿ ನಿಮ್ಮ ನಾಟಕಗಳದ್ದು ಮಾಹಿತಿ ಕೊಡಿ ಅಂತ ನಾನೇ ಖುದ್ದಾಗಿ ತಗೊಂಡು, ನಾನೇ ಅಂತಂದರೆ ಒಂದು ಎಲ್ರಿಗೂ ಒಂದು ಕಾಮನ್ ಪ್ಲಾಟ್ಫಾರ್ಮ್ ಥರ ಇರಲಿ, ಮೆಸೇಜ್ ಮುಖಾಂತರ ಕೊಡೋಣ ಅಂತ ಒಂದು ಪ್ರಯತ್ನ ಮಾಡಿದ್ದಿದೆ. ಅದು ಸ್ವಲ್ಪ ದಿನ ಬಂತು. ಎಷ್ಟು ವಾರಾಂತ್ಯದಲ್ಲಿ ಕಲಾಮಂದಿರದಲ್ಲಿ ಎಲ್ಲಿ ನಾಟಕ ಆಗುತ್ತೆ, ರಮಾ ಗೋವಿಂದದಲ್ಲಿ ನಾಟಕ ಯಾವುದಾಗುತ್ತೆ, ಕಿರುರಂಗ ಮಂದಿರದಲ್ಲಿ ಯಾವುದಾಗುತ್ತೆ, ರಂಗಾಯಣದಲ್ಲಿ ಯಾವುದಾಗುತ್ತೆ ಅನ್ನೋದನ್ನ ಇನಿಷಿಯೇಟಿವ್ ತಗೊಂಡೋಗಿ ಮಾಡಿದ್ದಿದೆ. ಆದರೆ ಅದು ಸ್ವಲ್ಪ ದಿನ ಚೆನ್ನಾಗಿತ್ತು, ಎಲ್ರಿಗೂ ಮಾಹಿತಿ ಹೋಗ್ತಿತ್ತು. ಆಮೇಲೆ ಏನು ಮಾಡಿದ್ರು, ಆ ತಂಡಗಳಿಗೆ ಆಸಕ್ತಿ ಇಲ್ದಂಗೆ ಆಯ್ತು ಮಾಹಿತಿ ಕೊಡೋದು. ನಾವೇ ಗೋಗರಿ ಹೆಂಗಾಗೋಯ್ತು, ಫೋನ್ ಮಾಡಿಬಿಟ್ಟು ನಿಮ್ಮ ನಾಟಕ ಯಾವುದಿದೆ ವಾರ, ನಿಮ್ಮ ನಾಟಕ ಇದೆಯಾ, ಎಲ್ಲಿದೆ, ಏನು, ಅದಕ್ಕೆ ಸರಿಯಾಗಿ ಅವರು ನಮ್ಮ ಜೊತೆ ಸ್ಪಂದಿಸಲೇ ಇಲ್ಲ. ಹಾಗಾಗಿ ಅವ್ರಿಗೆ ಬೇಡದೇ ಇರೋದು ನಮ್ಗೆ ಯಾಕೇನೋ ಒಂದು ನಮ್ಮದು ಧೋರಣೆ. ಹಂಗಾಗಿ ಅದನ್ನ ಅಲ್ಲಿಗೆ ಕೈ ಬಿಡ್ಬೇಕಾಯ್ತು ಅಷ್ಟೇ. ಈಗ ನೀವು ವೇದಿಕೆ ಮಾಡ್ಕೊಂಡಾಗ ಅದರಲ್ಲಿ ಎಲ್ಲಾ ತಂಡದ ರೆಪ್ರೆಸೆಂಟೇಟಿವ್ಸ್ ಇದಾರಲ್ಲ, ನಾನು ಹೇಳೋದು ಈಗ ಫೇಸ್ಬುಕ್ ಅಂತ ಮಾಧ್ಯಮ ಇರುವಾಗ, ಅದು ಯಾವ್ದಕ್ಕೋ ಬಳಕೆ ಆಗ್ತಾ ಇರುವಾಗ, ಪ್ರತಿ ತಂಡದಿಂದ ಒಬ್ರು ರೆಪ್ರೆಸೆಂಟೇಟಿವ್ ಆಗಿ ಯಾರಾದ್ರೂ ಒಬ್ರು ಅಡ್ಮಿನ್ ತಗೊಂಡು ಒಂದು ಮೈಸೂರು ಥಿಯೇಟರ್ ಅಂತ ಫೇಸ್ಬುಕ್ ಪೇಜ್ ಏನೋ ಒಂದು ಮಾಡಿ ಅವ್ರವ್ರ ನಾಟಕದ ಅವ್ರವ್ರ ತಂಡದ ಯಾರು ರೆಸ್ಪಾನ್ಸಿಬಿಲಿಟಿ ತಗೊಂಡಿರ್ತಾರೆ ಅವ್ರು ಅಪ್ಡೇಟ್ ಮಾಡೋರು ಆ ಫೇಸ್ಬುಕ್ ಸಬ್ಸ್ಕ್ರೈಬ್ ಆದವ್ರು ಎಲ್ಲರಿಗೂ ಹೋಗುತ್ತಲ್ವ. ಅದೇನು ದೊಡ್ಡ ವಿಷಯ ಏನಲ್ಲ ಅದು. ಇಲ್ಲ, ಅದಿದೆ. ಕೋಆರ್ಡಿನೇಷನ್ ಯಾಕೆ ಕಾಣಲ್ಲ? ಇಲ್ಲ ಇದೆ. ಈಗ ಮೈಸೂರು ಹವ್ಯಾಸಿ ರಂಗಕರ್ಮಿಗಳ ವೇದಿಕೆ ಅಂತಾನೆ ಒಂದು ಪೇಜ್ ಇದೆ, 3,500 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅದಕ್ಕೆ. ಮತ್ತೆ ರಂಗದರ್ಶನ ಅಂತ ಇನ್ನೊಂದಿದೆ, ಅದಕ್ಕೆ 1,700 ಜನ ಫಾಲೋವರ್ಸ್ ಇದ್ದಾರೆ. ಅಪ್ಡೇಟ್ ಆಗುತ್ತೆ, ಪ್ರತಿ ನಾಟಕನೂ ಅಪ್ಡೇಟ್ ಆಗುತ್ತೆ, ಪ್ರತಿ ತಂಡನೂ ಅಪ್ಡೇಟ್ ಮಾಡುತ್ತೆ. ಆದ್ರೆ ಅದನ್ನ ಯಾರು ನೋಡಲ್ಲ. ಅದು ನೋಡಕ್ ಅವ್ರಿಗೆ ಗೊತ್ತಿರ್ಬೇಕಲ್ಲ, ಇಂಥದ್ದಿದೆ, ಇಂಥ ಕಡೆ ಅಪ್ಡೇಟ್ ಆಗುತ್ತೆ ಅಂತ ಆದ್ರೂ ಜನಕ್ಕೆ ಗೊತ್ತಾಗಬೇಕು. ಗೊತ್ತಿದೆ ಅವರು ಅದಕ್ಕೆ 1,500 ಅಷ್ಟೇ. ಅಲ್ಲಲ್ಲ, ಒಂದು ಪೇಜಲ್ಲಿ 1,500, ಅದು ರಂಗದರ್ಶನ ಅನ್ನೋ ಪೇಜಲ್ಲಿ. ಇನ್ನೊಂದ್ರಲ್ಲಿ 3,700 ಜನ ಇದ್ದಾರೆ. ಅಂದ್ರೆ ನಾನು ಅದ್ರ ಅಟ್ಲೀಸ್ಟ್ ನಾಟಕದ ಬಗ್ಗೆ ಆಸಕ್ತಿ ಇರೋರು ಪೇಜ್ ಲೈಕ್ ಮಾಡಿರೋರು, ಅವ್ರಿಗೆ ಮಾಹಿತಿ ಹೋಗುತ್ತೆ. ಅವ್ರಿಗೆ ಮಾಹಿತಿ ಹೋಗುತ್ತೆ. ಅಷ್ಟಾದ್ರೂ ಜನ ಅದನ್ನ ಥಿಯೇಟರ್ ಕಡೆ ಕಡಿಮೆ ಬರೋದು, ಅದನ್ನ ನೋಡ್ಕೊಂಡು ಬರೋರು ಕಡಿಮೆ. ಈಗ ಅದೊಂದು ಕಾಮನ್ ಪ್ಲಾಟ್ಫಾರ್ಮ್ ಅಂತಂದ್ರೆ ಇವತ್ತು ಏನಾಗಿದೆ ಅಂದ್ರೆ, ಮೊದಲಾದ್ರೆ ಪ್ರಜಾವಾಣಿ ಇರ್ಬೋದು, ಮೈಸೂರು ಮಿತ್ರ ಇರ್ಬೋದು, ಆಂದೋಲನ ಇರ್ಬೋದು, ವಿಜಯವಾಣಿ, ಎಲ್ಲ ಮಾಧ್ಯಮಗಳೇನು ಮಾಡ್ತಿದ್ವಿ, ಒಂದು ರಂಗಭೂಮಿಗೆ ಅಂತ ಅಂದ್ಬಿಟ್ಟು ಒಂದು ವಿಶೇಷ ದಿನ ಅಂತ ಇಟ್ಕೊಂಡು ನಾಟಕಗಳನ್ನ ಮಾಹಿತಿ ಹಾಕ್ತಿದ್ರು. ಮತ್ತೆ ಪ್ರೆಸ್ ನೋಟ್ ಕೊಟ್ಟರೆ ಅಥವಾ ಇದು ಮಾಡಿದ್ರೆ ಮಾಹಿತಿ ಆಗ್ತಾ ಇದ್ರು.
ನಗರದಲ್ಲಿ ಇಂದು ಅನ್ನೋದು ಒಂದು ಚಿಕ್ಕದಾದ್ರೂ ಎಂಗೇಜ್ಮೆಂಟ್ ಕಾಲಮಲ್ಲಿ ಹಾಕ್ತಿದ್ರು. ಈಗ ಅದೆಲ್ಲ ಅಂದ್ರೆ ಅದು ಅವ್ರಿಗೆ ತಪ್ಪು ಅಂತಲ್ಲ, ಅದರಿಂದ ಅವ್ರಿಗೇನು ಲಾಭ ಇಲ್ಲ. ಆದ್ರೂ ಅವರು ಒಂದು ಸಾಂಸ್ಕೃತಿಕ ದೃಷ್ಟಿ ಇಟ್ಕೊಂಡು ಮಾಡ್ತಾ ಇದ್ರು. ಈಗೇನಾಗಿದೆ ಅಂತಂದ್ರೆ ಅವರು ಕಮರ್ಷಿಯಲ್ ಆಗಿರೋದ್ರಿಂದ ಅವ್ರಿಗಿದ್ ಬೇಕಾಗಿಲ್ಲ, ಅವ್ರಿಗೆ ಥಿಯೇಟರ್ ಬೇಕಾಗಿಲ್ಲ, ಅವ್ರಿಗೆ ನಮಗೆ ಬೇಕಾಗಿರೋದು ನಾವು ಅಪ್ರೋಚ್ ಮಾಡಿದ್ದು ಆಯ್ತು. ಅವ್ರಿಗೆ ಆಪ್ಷನಲ್ ಅದು ಹಾಕ್ಬೇಕು ಅಂತ ಏನು ಅವ್ರಿಗೂ ನಾವು ಒತ್ತಾಯ ಮಾಡೋಕ್ಕಾಗಲ್ಲ. ಆದರೆ ನಮ್ಗೀಗ ನಮ್ಮದೇನೊಂದಿದೆ ಅಂದರೆ ಎಲ್ರಿಗೂ ಸಿಗೋವಂಥ ಒಂದು ಕಾಮನ್ ಪ್ಲಾಟ್ಫಾರ್ಮ್ ಬೇಕು. ಅಲ್ಲಿ ಅವ್ರಿಗೆ ಸುದ್ದಿ ಹೋಗ್ಬೇಕು, ನಾಟಕದ ಮಾತ್ರ. ನಾಟಕ ರಂಗಭೂಮಿ ಚಟುವಟಿಕೆಗಳೇನಾಗುತ್ತೆ ಅದೊಂದೇ ಅಲ್ಲ. ನಾನು ರಂಗಭೂಮಿ ಅಂದರೆ ಬರೀ ನಾಟಕ ಮಾತ್ರ ಅಂತನೂ ಅಲ್ಲ. ಭರತನಾಟ್ಯ ಇರ್ಬೋದು, ಯಕ್ಷಗಾನ ಇರ್ಬೋದು, ಹರಿಕಥೆ ಇರ್ಬೋದು, ಜನಪದ ಇರ್ಬೋದು, ಎಲ್ಲ ಒಂದು ಸೇರಿ ಒಂದು ಪ್ಲಾಟ್ಫಾರ್ಮ್ ಮಾಡ್ಕೋಬೇಕು. ಅದು ಆ ಪ್ರಯತ್ನ ಆಗ್ತಾನೆ ಇಲ್ಲ. ಯಾರೊಬ್ರು ಇನಿಷಿಯೇಟಿವ್ ತಗೊಂಡು ಮಾಡ್ತಾರೆ ಅಂದರೆ ಅದಕ್ಕೆ ಯಾರು ಸಪೋರ್ಟ್ ಮಾಡಲ್ಲ. ಅದು ಸ್ವಲ್ಪ ಹಿಂದುಳಿಯೋಕೆ ಕಾರಣ ಆಗಿದೆ. ಅಂದರೆ ಪ್ರೇಕ್ಷಕರು ಅವ್ರಿಗೆ ಮಾಹಿತಿ ಹೋಗೋದು ಕೊರತೆ ಆಗೋದು ಇದೇ ಕಾರಣ. ಮತ್ತೆ ಇನ್ನೊಂದಂದ್ರೆ ನಾನು ಗಮನಿಸಿದಂಗೆ 20 ವರ್ಷಕ್ಕೆ ಮುಂಚೆ ಇವತ್ತಿಂದ ಅಂದ್ರೆ ಮೊದಲು ಪ್ರತಿ ನಾಟಕಕ್ಕೂ ನೋಡಿ ವಿಮರ್ಶೆ ಬರೆಯೋರಿದ್ರು. ಮುದ್ದು ಕೃಷ್ಣ ಅನ್ನೋರು ಬರಿತಾ ಇದ್ರು, ನಾರಾಯಣ ಕಿಕ್ಕೇರಿ ಅನ್ನೋರು ಬರಿತಾ ಇದ್ರು, ಮತ್ತೆ ನಾವೇ ಒಬ್ಬರನ್ನ ಮೀಟ್ ಮಾಡಿದ್ವಲ್ಲ GTN ಬರಿತಾ ಇದ್ರು, ಇನ್ನೊಬ್ರು ಶ್ರೀಕಂಠ ಗುಂಡಪ್ಪ ಅನ್ನೋರ್ ಮನೆಗೂ ನಾವು ಮಾತಾಡೋದು, ಅವರು ಬರಿತಾ ಇದ್ರು. ಇವತ್ತು ಆ ಲಿಂಕ್ ಇಲ್ಲ. ಅವರು ಇವತ್ತು ಅವ್ರವ್ರ ನಾಟಕ ಅವ್ರವ್ರು ಹೊಗಳ್ಕೊಂಡು ಅವ್ರು ಸಪೋರ್ಟ್ ಮಾಡೋರೆಲ್ಲ ಫೇಸ್ಬುಕ್ಕಲ್ಲಿ ಬರೆಯೋದು ಬೇರೆ. ಆದರೆ ಜನರಲ್ ಆಗಿ ನ್ಯೂಟ್ರಲ್ ಆಗಿ ಒಂದು ನಾಟಕ ನೋಡಿ ಅಬ್ಜೆಕ್ಟಿವ್ ಆಗಿ ಇದು ಹಿಂಗೆ ಅನ್ಸುತ್ತೆ ಅಂತ ಬರೆಯೋ ಅಂತ ಕ್ರಿಟಿಕ್ ಮಟ್ಟದಲ್ಲಿ ಕೆಲಸ ಮಾಡೋಂಥವ್ರು ಇವತ್ತಿಲ್ಲ. ಆ ಕಡೆ ಯಾತಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ ತಗೊಂಡಿಲ್ಲ ಅಂತ ನಿಮ್ಗೆ ಅನ್ಸುತ್ತೆ? ಯಾರಿಗೂ ಬೇಕಾಗಿಲ್ವಾ? ಅಲ್ಲ, ಯಾಕೆ ಹಂಗಾಗಿದೆ ಅನ್ಸುತ್ತೆ? ಯಾಕಂದ್ರೆ ಆ ತರ ಇಲ್ವೇ ಇಲ್ಲ ಇವತ್ತು. ಯಾರು ನಾಟಕಗಳನ್ನ ನೋಡಿ ಅದ್ರ ಬಗ್ಗೆ ಕರೆಕ್ಟ್ ಹಿಂಗಂದ್ರೆ ಬರೆಯೋರು ಯಾರು ಇಲ್ಲ ಈಗ. ಅಂದ್ರೆ ನೀವು ಆ ಥಿಯೇಟರ್ ಬಗ್ಗೆ ಅದೊಂದು ಕರೆಕ್ಟ್ ಡಾಕ್ಯುಮೆಂಟ್ ಇಲ್ವಲ್ಲ ಇವತ್ತು. ಹೌದೌದು, ಆ ತರ ಅದೇನಂತಂದ್ರೆ ಅವ್ರಿಗೀಗ ಬೇಕಾಗಿಲ್ಲ ಅದಷ್ಟೇನೆ. ಅಂದ್ರೆ ಬೇಕಾಗಿಲ್ಲ ಅಂತ ಅವ್ರನ್ನ ಹೇಳಕ್ಕಾಗಲ್ಲ. ಅವ್ರ ಈ ಕಡೆ ಬರ್ತಾ ಇಲ್ಲ. ಅಂದ್ರೆ ನಾಟಕಗಳ ಕೊರತೆನೂ ಇರ್ಬೋದು, ಅಂದ್ರೆ ಒಳ್ಳೆ ನಾಟಕಗಳ ಕೊರತೆ ಅವ್ರಿಗೂ ಬೇಸರ ಮಾಡಿರ್ಬೋದು. ಅಥವಾ ಆ ಬಗ್ಗೆ ರಂಗಭೂಮಿ ಬಗ್ಗೆ ತಿಳ್ಕೊಂಡು ಬರಿತಾ ಇರೋರು ಈಗ ವಿಮುಖರಾಗ್ಬಿಟ್ಟಿದ್ದಾರೆ ರಂಗಭೂಮಿಯಿಂದ. ಅದೇ ಯಾಕೆ ಅನ್ಸುತ್ತೆ ಹಂಗೆ? ಅದಕ್ಕೆ ಕಾರಣ ಏನು? ಕಾರಣ ಅಂತಂದ್ರೆ ಅವ್ರ ನೆಕ್ಸ್ಟ್ ಜನರೇಷನ್ ಅವ್ರು ಇಲ್ವೇ ಇಲ್ಲ ಯಾರು. ಅದೇ ಪ್ರಯೋಗಾತ್ಮಕ ನಾಟಕಗಳು ಅಂದ್ರೆ ಕ್ವಾಲಿಟಿ ನಾಟಕ ಅವು ಬರ್ತಾ ಇಲ್ಲ ಈಗ. ಕ್ವಾಲಿಟಿನ ಅವು ಒಂದು ಕಾಲ ಆಯ್ತು, ಪ್ರತಿ ನಾಟಕಕ್ಕೂ ವಿಮರ್ಶೆ ನೋಡ್ಕೊಂಡು ಪುನಃ ನೆಕ್ಸ್ಟ್ ಶೋಗಳು ಹೌಸ್ಫುಲ್ ಆಗ್ತಿತ್ತು. ಅದು ವಸ್ತುನಿಷ್ಠವಾಗೇ ಬರಿತಾ ಇದ್ರು. ಮುದ್ದು ಕೃಷ್ಣ ಸರ್ ಇರ್ಬೋದು, ಕಿಕ್ಕೇರಿ ನಾರಾಯಣ ಅವ್ರು ಇರ್ಬೋದು, GT ನಾರಾಯಣರಾವ್ ಇರ್ಬೋದು, ಶ್ರೀಕಂಠ ಗುಂಡಪ್ಪ, GP ಬಸವರಾಜು, ಇವರೆಲ್ಲ ಬರಿತಾ ಇದ್ರು, ವಿಮರ್ಶೆ ಬರಿತಿದ್ವಿ. ವಿಮರ್ಶೆ ಬರೆಯೋರೇ ಇಲ್ಲ. ನಾಟಕನ ವಿಮರ್ಶಾತ್ಮಕವಾಗಿ ನೋಡೋರೇ ಇಲ್ಲ ಇವತ್ತು. ಅದೇ ಯಾಕೆ ಅನ್ಸುತ್ತೆ? ಯಾತಕ್ಕೆ ಆ ಪರ್ಟಿಕ್ಯುಲರ್ ಲಿಂಕ್ ಹೊಟ್ಟೋಗಿದೆಯಲ್ಲ ಅಂದ್ರೆ ಥಿಯೇಟರ್ ಅಲ್ಲಿ ನೀವು ಇದೀರ, ಅದು ನಿಮ್ ಗಮನಕ್ಕೂ ಬಂದಿರುತ್ತೆ ಆ ಬೆಳವಣಿಗೆ. ಮುದ್ದು ಕೃಷ್ಣ ಅವರೆಲ್ಲ ಹೋದ್ಮೇಲೆ ಒಂದ್ ನಾಟಕ ನೋಡಿ, ಅದಕ್ಕೆ ಅಂತ ಸಾಪ್ತಾಹಿಕದಲ್ಲ ಎಲ್ಲ ಒಂದು ಕಾಲಮ್ ಇರೋದು ಡೆಡಿಕೇಟೆಡ್ ಆಗಿ ಅವ್ರ ಅಂಕಣ ಬರಿತಾ ಇದ್ರು ಒಂದೊಂದು ನಾಟಕದ ಬಗ್ಗೆನು. ಯಾವ್ದೋ ಒಂದು ನಾಟಕ ತುಂಬಾ ವಿಭಿನ್ನವಾಗಿ ನಡೆದಿದೆ ಪ್ರಯೋಗ ಅಂತಂದ್ರೆ ನನಗೆ ನೆನಪಿರೋ ಮಟ್ಟಿಗೆ ಅಣ್ಣಯ್ಯ ಮತ್ತೆ ಮಾಯಾಮೃಗದ ಬಗ್ಗೆನೂ ಬರ್ತಿದ್ರು, ಇಲ್ಲಿನ ಮನುಷ್ಯನ ಬಗ್ಗೆನೂ ಬಂದಿತ್ತು. ಆ ತರ ಅಂದ್ರೆ ಅದ್ರದ್ದು ಪಾಸಿಟಿವ್ ನೆಗೆಟಿವ್ ಎಲ್ಲ ಬರ್ತಿದ್ರು ಕರೆಕ್ಟ್ ಆಗಿ. ಇವತ್ತು ಆ ತರ ನ್ಯೂಟ್ರಲ್ ಆಗಿ ಒಂದು ನಾಟಕ ಕುತ್ಕೊಂಡು ವಿತೌಟ್ ಎನಿ ಬಯಾಸ್ ಅಬ್ಜೆಕ್ಟಿವ್ ಆಗಿ ವಸ್ತುನಿಷ್ಠವಾಗಿ ಒಂದು ನಾಟಕದ ಬಗ್ಗೆ ಬರೆಯೋರು ಇಲ್ವಲ್ಲ. ಅದು ಯಾಕೆ ಅನ್ಸುತ್ತೆ ನಿಮ್ಗೆ? ಮತ್ತೆ ಆಕ್ಚುಲಿ ನೀವು ಅದ್ರ ಕಡೆ ಏನಾದ್ರು ಗಮನ ಕೊಡ್ಬೇಕಲ್ಲ, ಯಾರಿಗಾದ್ರೂ ಎನ್ಕರೇಜ್ ಮಾಡಿ ಬಂದು ನೋಡಿ ಬರೀರಿ ಅಂತ. ಇವತ್ತಿನವ್ರಿಗೆ ಅದು ಏನ್ ಅನ್ಸುತ್ತೆ? ಯಾಕಂದ್ರೆ ಅವ್ರಿಗೆ ಮೊದಲವರು ಅದನ್ನ ಸಾಹಿತ್ಯ ಓದ್ಕೊಂಡಿರೋರು, ಇವತ್ತಿನವ್ರು ಓದ್ಕೊಟ್ಟಿರೋದೇ ಕಮ್ಮಿ. ಫಸ್ಟ್ ಆಫ್ ಆಲ್ ಒಂದು ನಾಟಕ ಹೆಂಗ್ ನೋಡ್ಬೇಕು ಅಂತಾನೂ ಗೊತ್ತಿರಲ್ಲ ಅವ್ರಿಗೆ. ಸೊ ಆ ಲಿಂಕ್ ತಪ್ಪೋಗಿದೆಯಲ್ಲ ಇವತ್ತು, ಅದು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸಲ್ವಾ? ಇಲ್ಲ, ಅದು ಒಂದು ನಾಟಕನ ಕರೆಕ್ಟ್ ಆಗಿ ಜನಕ್ಕೆ ತಲುಪಿಸೋ ನಿಟ್ಟಿನಲ್ಲಿ. ಹೌದೌದು. ಯಾಕಂದ್ರೆ ಅದು ರಂಗಭೂಮಿ ಬಗ್ಗೆ ತಿಳ್ಕೊಂಡಿರೋರು ಇಲ್ಲ, ಇವಾಗೆಲ್ಲ ಕಣ್ಮರೆ ಆಗ್ಬಿಟ್ರು, ಇಲ್ಲ ನಿಧಾನ ಹಿಂದೆ ಸರ್ದ್ಬಿಟ್ರು. ಇರೋರು ಈಗ ಬರ್ತಾ ಇಲ್ಲ, ನಾಟಕಗಳು ನೋಡೋಕೆ ಬರ್ತಾ ಇಲ್ಲ. ಇದು ಸಮಸ್ಯೆ ಆಗ್ತದೆ. ಮತ್ತೆ ಈಗಿರೋರಿಗೆ ಅವ್ರು ಯಾಕಂದ್ರೆ ಗ್ರೀಕ್ ರಂಗಭೂಮಿಯಿಂದ ಹಿಡ್ಕೊಂಡು ಇತ್ತೀಚಿನವರೆಗೂ ಅಷ್ಟು ಅವರು ಆಳವಾದ ಅಧ್ಯಯನ ಮಾಡಿರ್ತಿದ್ರು, ತಿಳ್ಕೊಂಡಿರ್ತಿದ್ರು. ಒಂದೊಂದು ನಾಟಕ ಏನು ಹೇಳುತ್ತೆ, ಏನು ಸೂಚಿಸುತ್ತೆ, ವಸ್ತುನಿಷ್ಠವಾಗಿ ಜನರಿಗೆ ತಲುಪಂಗೆ ವಿಮರ್ಶೆ ಬರೀತಿದ್ರು. ಈಗ ಆದ್ರೂ ಅಧ್ಯಯನನೇ ಮಾಡಿರೋರು ಇಲ್ಲ. ಈಗ ಥಿಯೇಟರ್ ಮಾಡ್ತೀವಿ. ಈಗ ನಾನು ಬರೆದ್ರೆ ನೋಡು ಅವನ್ ಹೊಳ್ಕೊಂಡು ಅವನೇ ಬರ್ಕೊಂಡ ಅಂತಾರೆ. ನಾನಿಲ್ಲ, ಇನ್ನೊಂದು ತಂಡದ ನಾಟಕ ನಾನು ನೋಡ್ಬಿಟ್ಟು ಅಲ್ಲಿ ನೇರವಾಗೇ ಬರ್ದಿದ್ದೀನಿ ಅಂದ್ರೆ ಅವನು ಬೇರೆ ಟೀಮ್ ಅವನು ಕೆಟ್ಟದಾಗ ಬರ್ದಿದ್ದಾನೆ ಅಂತ. ಮತ್ತೆ ಇದು ಏನೋ ಕೆಲವು ಸತಿ ಏನಾಯ್ತು ಅಂತಂದ್ರೆ ಈ ತರ ಬರ್ದಿದ್ದನ್ನ ಪತ್ರಿಕೆಗೆ ಕಂಪ್ಲೇಂಟ್ ಮಾಡಿದ್ದು ಇದೆ ರಂಗ ತಂಡಗಳು. ಮುದ್ದು ಕೃಷ್ಣ ಬಹಳ ಇದಾಗಿ ಬರೀತಿದ್ರು,
ಅಂದರೆ ಕಟ್ಟುನಿಟ್ಟಾಗಿ ಬರೀತಿದ್ರು. ನಾಟಕ ತಪ್ಪಿದ್ರೆ ತಪ್ಪು, ಸರಿ ಅದು ಬರೀತಿದ್ರು ಅವರು. ಮತ್ತು ಶ್ರೀಕಂಠ ಗುಂಡಪ್ಪ ಬರೀತಿದ್ರು. ಅವಾಗ ಏನು ಮಾಡಿದ್ರು ಇವರೆಲ್ಲ ನಮ್ಮ ಕೆಲವರು ರಂಗಕರ್ಮಿಗಳು ಆ ಪತ್ರಿಕೆಗಳಿಗೆ ಹೋಗಿ ಪತ್ರ ಬರೆದು ಅವರು ಕೆಟ್ಟದಾಗಿ ಬರೀತಾರೆ, ನಮ್ಮ ನಾಟಕ ಕೆಟ್ಟದಾಗಿತ್ತು ಅಂತ ಅವ್ರು ಹೇಳಿಲ್ಲ, ಕೆಟ್ಟದಾಗಿ ಬರೀತಾರೆ ಅಂತ ಹೇಳಿ ಅವರು ಬರಿದಂಗೆ ಮಾಡಿಬಿಟ್ರು. ಅದೂ ಕಾರಣ ಇದೆ. ಇವತ್ತು ವಿಮರ್ಶೆ ಮಾಡೋರು, ವಿಮರ್ಶೆ ಬರೆಯೋರು ಇಲ್ಲದೇ ಇರೋ ಕಾರಣ ಅದು ಕೂಡ. ಯಾಕೆ ಬೇಕಪ್ಪ ನಾನು ಏನಕ್ಕೆ ವಿರೋಧ ಕಟ್ಕೊಳ್ಳಿ ಅದು ಒಂದು ಆಗಿದೆ ಈಗ. ಮತ್ತೆ ಈಗ ಕನ್ನಡ ರಂಗಭೂಮಿಯನ್ನು ತಗೊಂಡ್ರೆ ಕಳೆದ 5 ವರ್ಷದ್ದು ಕಿರುರಂಗಮಂದಿರದಲ್ಲಿ ಕನ್ನಡದ ಭಾಷೆ ಅಲ್ಲದೇ ಇರೋ ನಾಟಕಗಳು ತುಂಬ ಪ್ರಯೋಗಗಳಾಗಿದೆ. ಹಿಂದಿ ಆಗಿದೆ, ಬೇರೆ ಬೇರೆ ಭಾಷೆಗಳ ನಾಟಕ ಪ್ರಯೋಗ ಆಗಿದೆ. ಮತ್ತೆ ಮೈಸೂರಿನ ಹೊರತಾಗಿ ಕರ್ನಾಟಕದಲ್ಲೇ ಬೇರೆ ಬೇರೆ ಕಡೆಯಿಂದ ರಂಗತಂಡಗಳು ಬಂದು ಕೂಡ ಪ್ರದರ್ಶನ ಮಾಡಿದೆ. ಕ್ರಿಯಾಶೀಲತೆ ದೃಷ್ಟಿಯಿಂದ, ಕ್ರಿಯೇಟಿವಿಟಿ ವೈಸ್ ಹೇಳಬೇಕು ಅಂದರೆ ನಿಮಗೆ ಮೈಸೂರು ರಂಗಭೂಮಿಗೂ ಮತ್ತು ಹೊರಗಡೆ ರಂಗಭೂಮಿಗೂ ಎಷ್ಟು ಡಿಫ್ರೆನ್ಸ್ ಅನ್ಸುತ್ತೆ? ಅವ್ರೇನಾದರೂ ಆರ್ ದೇ ಬೆಟರ್, ಆರ್ ದೇ ಡೂಯಿಂಗ್ ಎನಿಥಿಂಗ್ ಗುಡ್, ಆರ್ ದೇ ಟ್ರೈಯಿಂಗ್ ಸಮಥಿಂಗ್ ನ್ಯೂ, ಆರ್ ಸ್ಟಿಲ್ ಮೈಸೂರು ರಂಗಭೂಮಿಲೂ ಹೆಂಗೆ ನಿಂತು ನೀರಾಗಿದೆ ಅದು ಹಂಗೆ ಆಗಿದೆ ಅನ್ಸುತ್ತಾ? ಇಲ್ಲ, ಕೆಲವು ನಾಟಕಗಳು ಹಂಗೆ ಇದೆ, ಅದು ಎಲ್ಲ ಕಡೆನೂ ಇದೆ. ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಧಾರವಾಡ ಇರ್ಬೋದು, ಬೇರೆ ಬೇರೆ ಕಡೆ ಇದೆ. ಆದರೆ ಹೊರಗಡೆ ನಾಟಕಗಳು ಇಲ್ಲಿ ತುಂಬ ಒಳ್ಳೊಳ್ಳೆ ನಾಟಕಗಳು ಬಂದಿದ್ದಾವೆ. ಎಲ್ಲಿ ಧಾರವಾಡದಿಂದ ಇರ್ಬೋದು, ಮಂಗಳೂರಿಂದ ಇರ್ಬೋದು, ಉಡುಪಿಯಿಂದ ಇರ್ಬೋದು, ಬೆಂಗಳೂರು, ಬೇರೆ 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 ಥರದ ನಾಟಕಗಳು ಬಂದಿದ್ದಾವೆ. ಆದರೆ ನಮ್ಮಲ್ಲೊಂದು ಏನಿದೆ ಅಂತಂದರೆ, ನಮ್ಮಲ್ಲಿ ನೋಡೋದೇ ಇಲ್ಲ ನಾಟಕನ. ಹೊರಗಿನ ನಾಟಕಗಳು ಬಂದಾಗ ಅಂದರೆ ನಾವೇ ಶ್ರೇಷ್ಠ, ನಮ್ಮ ನಾಟಕನೇ ಶ್ರೇಷ್ಠ ಅನ್ನೋ ಒಂದು ತಲೆಯಲ್ಲಿ ಇಟ್ಕೊಂಡು ನಾಟಕಗಳನ್ನೇ ನೋಡಲ್ಲ. ಹೊರಗಿನ ನಾಟಕಗಳು ನೋಡಿದಾಗ ನಾವೇನು ಮಾಡಬೇಕು, ನಾವೇನು ತಿದ್ಕೋಬೇಕು, ಅವ್ರಿಗಿಂತ ಬೆಟ್ರ್ ಏನು ಮಾಡ್ಬೋದು ಅಂತ ನಮ್ಗೊಂದಿಲ್ಲ. ಅವ್ರು ನಮ್ಗಿಂತ ಚೆನ್ನಾಗಿ ಮಾಡಿಲ್ಲ ಅಂದರೆ ನಾವು ಮಾಡೋಕ್ಕೆ ಏನು ಮಾಡ್ಕೋಬೇಕು ಅನ್ನೋದು ಒಂದು ತಿಳಿಯುತ್ತೆ. ಆದರೆ ಪ್ರಯೋಗಗಳು ಹೆಂಗೆ ಮಾಡಿದ್ದಾರೆ, ಕೇರಳದಿಂದ ನಾಟಕಗಳು ಬಂದಿದೆ, ಮಹಾರಾಷ್ಟ್ರದಿಂದ ನಾಟಕಗಳು ಬಂದಿದೆ, ತಮಿಳ್ನಾಡಿನ ನಾಟಕಗಳು ಬಂದಿದೆ. ಈ ನಾಟಕಗಳನ್ನೆಲ್ಲ ನಮ್ಮವರು ನೋಡ್ತಾರೆ, ಎಲ್ಲ ನೋಡಲ್ಲ. ಅಂದರೆ ಹೊರಗಡೆದ ಒಂದು ನಾಟಕ ಬರುತ್ತೆ ಅಂದಾಗ ಎಲ್ಲ ತಂಡದವರು ಸೇರಿ ನೋಡಿದ್ರೆ, ಅಂದರೆ ಎಲ್ಲ ತಂಡದವ್ರು ಸೇರಿ ಅಂತಂದರೆ ಒಂದೊಂದು ತಂಡದಿಂದ ಸ್ವಲ್ಪ ಜನ ಬಂತು ಅಂದ್ರೂ ಒಳ್ಳೆ ನಾಟಕ ನಮ್ಗೆ ಸಿಗುತ್ತೆ. ಅಂದ್ರೆ ಅಂಥ ನಾಟಕಗಳು ಕರ್ಸಾಗ ಬೆರಳೆಣಿಕೆ ಮಂದಿ ಪ್ರೇಕ್ಷಕರಿದ್ದಾಗ ಅವರು ನೆಕ್ಸ್ಟ್ ಬರೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಆ ಥರ ಆಗಿದೆ. ಕೇರಳದಿಂದ ಒಂದು ನಾಟಕ ಬಂದಿದೆ, ಲೇಡಿ ಮ್ಯಾಕ್ಬೆತ್ ನಾಟಕ ಬಂದಿತ್ತು, ತುಂಬ ಚೆನ್ನಾಗಿತ್ತು. ಅದಕ್ಕೆ ಜನನೇ ಇಲ್ಲ. ಫಸ್ಟ್ ಹಾಫ್ವರೆಗೂ ಜನ ಇದ್ದರು, ಆಮೇಲೆ ಜನನೇ ಇಲ್ಲ. ಮಹಾರಾಷ್ಟ್ರದಿಂದ ಒಂದು ನಾಟಕ ಬಂದಿತ್ತು, ತುಂಬ ಚೆನ್ನಾಗಿತ್ತು ನಾಟಕ. ಆ ನಾಟಕಕ್ಕೂ ಹಾಗೇನೆ ಕಲಾಮಂದಿರದಲ್ಲಿ ಮಾಡಿದ್ರು ನಾಟಕ. 25 ಜನ ಇದ್ದರು. ಒಂದು ಹೊರಗಿನ ನಾಟಕ ಬಂದಾಗ ಅದನ್ನು ನಾವು ನೋಡೋ ಗುಣ ನಾವು ಬೆಳೆಸ್ಕೊಳ್ದೆ ಹೋದರೆ ನಾವು ಹೆಂಗೆ ಬೆಳೆಯೋಕ್ಕೆ ಸಾಧ್ಯ? ಇದು ಸಮಸ್ಯೆ ಆಗ್ತಾ ಇದೆ. ಮತ್ತೆ ನಿಮ್ಮ ತಂಡದ್ದೇ ಹೇಳ್ಬೇಕಾದ್ರೆ, ಶುರುವಿನಲ್ಲಿ ನಾವು ರಂಗವಲ್ಲಿ ಅಂತ ಮಾಡಿದಾಗ ನಮ್ಮ ಪ್ರಯೋಗ ಮೊದಲು ಮಾಡಿದ್ದು ಅಣ್ಣಯ್ಯನ ಮಾನವಶಾಸ್ತ್ರ ಮತ್ತು ಮಾಯಾಮೃಗ. ಅದಕ್ಕೆ ನನಗೆ ನೆನಪಿರೋಂಗೆ ಬಜೆಟ್ಟು ಎಲ್ಲ ಸೇರಿನೂ 10,000. ಅದು ರೀಜನಲ್ ರಿಸೋರ್ಸ್ ಸೆಂಟ್ರಿಂದ ಬಂದಿದ್ದಲ್ಲಿ ಅಲ್ಲೇ ಖರ್ಚು ಮಾಡಿದ್ವಿ. ಇವತ್ತು ಆ ಥರ ಪ್ರಯೋಗಗಳನ್ನು ಅಷ್ಟೇ ಕಡಿಮೆ ಬಡ್ಜೆಟಲ್ಲಿ ಮಾಡೋಕ್ಕೆ ಸಾಧ್ಯ ಇದ್ರೂ ಯಾತಕ್ಕೆ ನೀವು ಆ ಥರ ಪ್ರಯೋಗಗಳನ್ನು ಮಾಡ್ತಿಲ್ಲ? 1 ಲಕ್ಷದ ಪ್ರೊಡಕ್ಷನ್ನ ಯಾಕೆ ಮಾಡಬೇಕು? ಚಿಕ್ಕ ಚಿಕ್ಕ ನಾಟಕಗಳು, 4 ಕ್ಯಾರೆಕ್ಟರ್ ಇರುವಂಥದ್ದು, ಅಂದರೆ ಆ್ಯಕ್ಟರ್ಸ್ಗೆ ಒಂದು ಸ್ವಲ್ಪ ಬೇರೆ ಬೇರೆ ಥರ ಪಾತ್ರಗಳನ್ನ ಪ್ರಯತ್ನ ಮಾಡೋಕ್ಕೂ ಅವಕಾಶ ಕೊಡ್ಬೋದಲ್ಲ. ಚಿಕ್ಕ ಚಿಕ್ಕ ಪ್ರಯೋಗಗಳು ಯಾಕೆ ಮಾಡಲ್ಲ? ಯಾತಕ್ಕೆ 1 ಲಕ್ಷದ ನಾಟಕನ ಮಾಡಬೇಕು? 1.5 ಲಕ್ಷದ ನಾಟಕ ಯಾಕೆ ಮಾಡಬೇಕು? ಇಲ್ಲ, ಅವತ್ತು ನೀವು ಹೇಳಿದ್ದು, ನೀವೇ ಶ್ರೀರಂಗದಲ್ಲಿ ಸುಮಾರು ನಾಟಕಗಳು ಮಾಡಿದ್ರಿ. ಅನೀಶ್ ಶೀಲಾ ಮಾಡಿದ್ರಿ, ಆಮೇಲೆ ಮಧ್ಯರಾತ್ರಿಯ ತಿಗಣೆಗಳು ಮಾಡಿದ್ರಿ. ಅದೆಲ್ಲ 1 ಲಕ್ಷದ ಬಜೆಟಿನ ನಾಟಕ ಏನಲ್ಲ. ಈಗಲೂ ಚಿಕ್ಕ ಚಿಕ್ಕ ಪ್ರಯೋಗಗಳು ಮಾಡಬೇಕು ಅಂದ್ರೂ 1 ಲಕ್ಷ ಬೇಕಿಲ್ಲ. 10,000, 20,000, ಅವತ್ತು 10,000 ಇರ್ಬೋದು, ಇವತ್ತು ಇನ್ನೊಂದ್ಸಲ ಜಾಸ್ತಿ ಬೇಕಾಗ್ಬೋದು. ಬಟ್ 1 ಲಕ್ಷ ಬೇಕಿಲ್ಲ. ಚಿಕ್ಕ ಪ್ರಯೋಗಗಳನ್ನ ಯಾಕೆ ಜಾಸ್ತಿ ಮಾಡಲ್ಲ? ಚಿಕ್ಕ ಪ್ರಯೋಗಗಳನ್ನ ಮಾಡಬಾರ್ದು ಅಂತಲ್ಲ, ನಮ್ಮಲ್ಲಿ ಒಂದು ನಾಟಕಗಳ ಕೊರತೆ, ಅಂದ್ರೆ ನಾಟಕಕಾರರ ಕೊರತೆ. ಒಂದು ಬರೀತಾರೆ, ಅದಿದ್ದು ನಾಟಕ ಬರೀತಾರೆ, 2 ಕ್ಯಾರೆಕ್ಟರ್ 3 ಕ್ಯಾರೆಕ್ಟರ್ ಬರೀತಾರೆ. ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ, ಎಲ್ಲ ನಮ್ದು ಅಂತಲ್ಲ, ಎಲ್ಲ ತಂಡಗಳು ಅಷ್ಟೇನೆ. ಈಗ ನಾನ್ ಮಾಡ್ಬೇಕು ಅಂತ ಎಲ್ರಿಗೂ ಒಂದಿರುತ್ತೆ. 3 ಕ್ಯಾರೆಕ್ಟರ್ ಇದ್ದಾಗ ಅವ್ರು ಅಲ್ಲೇ ಲೆಕ್ಕ ಹಾಕ್ಬಿಡ್ತಾರೆ, ಇವ್ರು ಮಾಡ್ಬಿಡ್ತಾರೆ ಅಂತ. ಸಹಕಾರ ಸಿಗದೆ ಹೋಗುತ್ತೆ ಒಂದು ತಂಡದಲ್ಲಿ. ನಾವೇನಾಗ 4 ಜನ ಗೆಳೆಯರು ಸೇರ್ಕೊಂಡು ಒಂದು ನಾಟಕ ಮಾಡ್ತೀವಿ ಅಂದಾಗ ಅದು ನಡೆಯುತ್ತೆ. ನೀನು ಇದು ಮಾಡಿ ಒಂದು ತಂಡವಾಗಿ ಮಾಡ್ಬೇಕಾದ್ರೆ ಆಗ ರೋಲ್ ನೀನೇ ಯಾಕೆ ಮಾಡ್ಬೇಕು, ನಾನು ಯಾಕೆ ಮಾಡಬಾರ್ದು, ಅವ್ನು ಮಾಡ್ತಾ ಇದ್ದಾನೆ ನಾನು ಬರಬಾರ್ದು, ಇವೆಲ್ಲ ಬರೋದ್ರಿಂದ ನಾವು ಅಲ್ಲಿ ತಂಡವಾಗಿ ಅಂದ್ರೆ ಅದನ್ನೆಲ್ಲ ಬಿಟ್ಟು ಮಾಡ್ಬೋದು. ಆದ್ರೆ ಆ ಮಾಡೋ ಮನ್ಸು ಯಾರಿಗೂ ಇಲ್ಲ. ನಾನೇ ಬರಬೇಕು, ನಾನೇ ಕಾಣಿಸ್ಕೋಬೇಕು, ಈ ರೋಲ್ ನನಗೇನೆ,
ರೀಡಿಂಗ್ ಮಾಡ್ಬೇಕಾದ್ರೆ ಫಿಕ್ಸ್ ಆಗ್ಬಿಟ್ಟಿರ್ತಾರೆ ನನ್ಗೆ ಇದೇ ರೋಲ್ ಬೇಕು ಅಂತ ಅಂದು. ಈ ತರ ಮನಸ್ಥಿತಿ ಇದ್ದಾಗ ಒಂದು ಸಣ್ಣ ನಾಟಕನ ಕಟ್ಟೋದು ಬಹಳ ಕಷ್ಟ. ಕಟ್ಟಕ್ ಆಗಲ್ಲ ಅಂತಲ್ಲ, ಅಸಾಧ್ಯ ಅಂತಲ್ಲ. ಫೈನಾನ್ಷಿಯಲಿ ಕಟ್ಬೋದು, ಖಂಡಿತವಾಗ ಕಟ್ಬೋದು. 2 ಕ್ಯಾರೆಕ್ಟರ್ 50,000ದೊಳಗೆ ಅದ್ಭುತವಾದ ನಾಟಕ ಕಟ್ಬೋದು. ನಾನು ದುಡ್ಡದ ವಿಚಾರ ಅಂತಂದ್ರೆ ಅವತ್ತು 10,000 ಇವತ್ತು 50,000 ಅದು ದೊಡ್ಡ ಮೊತ್ತ ಏನಲ್ಲ. ಆದ್ರೆ ತುಂಬಾ ಚಿಕ್ಕ ನಾಟಕ ಕಟ್ಬೋದು, ಒಳ್ಳೆ ಪ್ರಯೋಗಗಳು ಮಾಡ್ಬೋದು. ಆದ್ರೆ ಕಲಾವಿದರದ್ದು ಸಹಕಾರ ಸಿಗಬೇಕಷ್ಟೆ. ಕಲಾವಿದರ ಸಹಕಾರ ಸಿಕ್ಕರೆ ಮುಕ್ತ ಮನಸ್ಸಿನಿಂದ ನನ್ನಂತೆ ಅವನಂತೆ ನಾನು ಅಂತ ಅನ್ಕೊಂಡಾಗ ಮಾತ್ರ ಈ ನಾಟಕಗಳಾಗುತ್ತೆ, ಇಲ್ಲಾಂದ್ರೆ ಮತ್ತೀಗ ನಾನೇ ನೋಡ್ದಂಗೆ ರಂಗಭೂಮಿ ಅಂತ ಬರೋ 3/4 ಜನ ಸಿನಿಮಾಗೆ ಹೋಗಕ್ಕೆ ಸೀರಿಯಲ್ಗೆ ಹೋಗಕ್ಕಂತಾನೆ ಕಾಯ್ತಾ ಇರ್ತಾರೆ. ಅವ್ರಿಗೆ ರಂಗಭೂಮಿ ಬಗ್ಗೆ ಆ ಥರ ಏನೋ ಪ್ಯಾಷನ್ ಅಂತ ಏನಿಲ್ಲ. ದೇ ವಾಂಟ್ ದಿಸ್ ಆಸ್ ಎ ಸ್ಟೆಪ್ಪಿಂಗ್ ಸ್ಟೋನ್ ಟು ದ ನೆಕ್ಸ್ಟ್ ಲೆವೆಲ್. ಅವ್ರಿಗೆ ನೆಕ್ಸ್ಟ್ ಲೆವೆಲ್ ಅದು ಸಿನಿಮಾಗೆ ಹೋಗೋದು. ಇದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಈ ತರ ಆಟಿಟ್ಯೂಡ್ ಇಟ್ಕೊಂಡ್ರೆ ಅವರು ರಂಗಭೂಮಿಯಲ್ಲಿ ಕಮಿಟೆಡ್ ಆಗಿ ಯಾವ ನಾಟಕನೂ ಮಾಡೋಕ್ಕಾಗಲ್ಲ. ಯಾವುದೇ ನಾಟಕಕ್ಕೆ ಒಪ್ಕೊಂಡು ಮಾಡ್ತೀನಿ ಅಂದಾಗ್ಲೂ ಶೂಟಿಂಗ್ ಬಂತು ಅಥವಾ ಇನ್ನೊಂದೇನೋ ಅಸೈನ್ಮೆಂಟ್ ಬಂತು ಅಂದ್ರೆ ಅವ್ರ ಪ್ರಯಾರಿಟಿ ಅದೇ ಇರುತ್ತೆ. ಅವಾಗಲೂ ನಾಟಕ ಇರಲ್ಲ. ರಿಹರ್ಸಲ್ ಮಾಡಿ 1 ಶೋ ಮಾಡೋದು, 2 ಶೋ ಮಾಡೋದು, ಆಮೇಲೆ ಸಿನಿಮಾ ಚಾನ್ಸ್ ಬಂತು ಅಂತ ಬಿಟ್ಬಿಟ್ಟು ಹೋಗಿ ರಿಪೀಟ್ ಶೋಗೆ ತಿರ್ಗಾ ಇನ್ನೊಬ್ಬರನ್ನ ರೆಡಿ ಮಾಡೋದು, ಇದೇ ಆಗುತ್ತಲ್ಲ. ಆ ಡಿಸಿಪ್ಲಿನ್ ಬಗ್ಗೆ ನೀವೇನು ಹೇಳ್ತೀರಿ? ಇಲ್ಲ, ಆ ಬದ್ಧತೆನೇ ಇವತ್ತಿಲ್ಲ ಯಾರಿಗೂ. ತುಂಬಾ ಸೀನಿಯರ್ ಆಕ್ಟರ್ಗಳಿಗೆ ಆ ಥರ ಬದ್ಧತೆ ಇಲ್ಲ. ಒಂದು ನಾಟಕ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ, ಒಂದು ನಾಟಕ ಕಟ್ಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ನಮ್ಗೆ ಗೊತ್ತಿರುತ್ತೆ. ಈಗ ನಂದೇ ಪ್ರೀವಿಯಸ್ ಈಗ ರೀಸೆಂಟಾಗಿ ಮಾಡಿರೋ ನಾಟಕ ಪರಮೇಶಿ ಪ್ರೇಮ ಪ್ರಸಂಗ, ಆ ನಾಟಕ ಕಟ್ಟಕ್ಕೆ 2.5 ತಿಂಗಳು ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ. ದೊಡ್ಡ ನಾಟಕ, ಕಾಮಿಡಿ ನಾಟಕ ಚೆನ್ನಾಗಿ ಬರ್ಬೇಕು ಅಂತ ಹೇಳಿ ಮಾಡೋಕ್ಕೆ 2 ಶೋ ಆಗಿದ್ದು. ಆಮೇಲೆ ಅದ್ರ ಮುಖ್ಯ ಪಾತ್ರ ಮಾಡ್ತಿದ್ದವರು ಒಬ್ಬ ಆ್ಯಕ್ಟ್ರು, ಒಬ್ಬ ಆ್ಯಕ್ಟ್ರೆಸ್ಸು ನಮಗೆ ಬೇರೆ ಸಿನಿಮಾ ಬರ್ತಾ ಇದೆ, ನನಗೆ ಟೈಮ್ ಕೊಡೋಕ್ಕಾಗಲ್ಲ ಅಂತ ಇಬ್ಬರು ಎಕ್ಸಿಟ್ ಆದರು. ಈಗ ಪುನಃ ಅವ್ರನ್ನ ರೆಡಿ ಮಾಡಿದ್ವಿ. ಮತ್ತು ಅವ್ರನ್ನ ರೆಡಿ ಮಾಡ್ಬೇಕಾದ್ರೆ ಆ ನಟಿ ಯಾರು ಬಿಟ್ಟೋಗಿದ್ಲು ಆ ಜಾಗಕ್ಕೆ ಇನ್ನೊಬ್ಬಳು ನಾನು ಹುಡುಕ್ದಾಗ ಆಕೆ ಏನು ಹೇಳ್ತಾಳೆ ಅಂತಂದರೆ, ಒಂದು ನಾಟಕನೂ ಮಾಡಿಲ್ಲ ಆಕೆ, ರಂಗಭೂಮಿ ಏನೂ ಗೊತ್ತಿಲ್ಲ. ನಾಟಕ ಮಾಡಿದ್ಯಮ್ಮ ಅಂತ ಕೇಳಿದ್ರೆ ಇಲ್ಲ, ಇದೇ ಫಸ್ಟ್ ಅಂತ ಹೇಳ್ತಾಳೆ. ಆಮೇಲೆ ಆಯಿತು ರಿಹರ್ಸಲ್ಲು ಶುರು ಮಾಡೋಣ ಬಂದರೆ ಎಷ್ಟು ಪೇಮೆಂಟ್ ಮಾಡ್ತೀರಿ ಅಂತ ಹೇಳ್ತಾರೆ. ಪೇಮೆಂಟ್ ಕೊಡಬಾರ್ದು ಅನ್ನೋದಲ್ಲ, ಆದರೆ ಇವತ್ತು ರಂಗಭೂಮಿ ಅನ್ನೋದು ಏನಾಗಿದೆ ಅಂತಂದರೆ, ಇವತ್ತು ನೀನಾಸಂ ಇರ್ಬೋದು, ರಂಗಾಯಣದ ಭಾರತೀಯ ರಂಗ ಶಿಕ್ಷಣ ಕೇಂದ್ರ ಇರ್ಬೋದು, ಸಾಣೇಹಳ್ಳಿ ಇರ್ಬೋದು, ಇನ್ನೊಂದು ಇರ್ಬೋದು ತರಳಬಾಳು, ಇವೆಲ್ಲ ಏನಿದೆ ಇವರೆಲ್ಲ ಏನಾಗಿದೆ ಅಂತಂದರೆ ಅವ್ರು ರಂಗಭೂಮಿ ಅಲ್ಲಿ ಶಿಸ್ತಾಗಿ ಕಲಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ನನ್ನ ತಕರಾರಿಲ್ಲ. ಆದರೆ ಅಲ್ಲಿಂದ ಹೊರಗಡೆ ಬಂದವರೆಲ್ಲ TV ಸಿನಿಮಾ ಕಡೆ ಮುಖ ಮಾಡ್ತಾ ಇದ್ದಾರೆ. ಹೌದು, ಅವರು ಬ್ರೆಡ್ ಆ್ಯಂಡ್ ಬಟರ್ ರಂಗಭೂಮಿ ಕಟ್ಕೊಂಡು ಹೊಟ್ಟೆ ತುಂಬಿಸ್ಕೊಳಕ್ಕಾಗಲ್ಲ. ಆದರೆ ಬಂದವರೆಲ್ಲ ಆ ಕಡೆ ಹತ್ಲಕ್ಕೆ ಸರಿದು ಬಿಡ್ತಾ ಇದ್ದಾರೆ. ಅವ್ರಿಗಲ್ಲಿ ಅಷ್ಟು ಅವಕಾಶಗಳು ಇಲ್ಲ. ಮತ್ತು ಏನು ಯಾವುದೋ ಸ್ಕೂಲಲ್ಲಿ ಡ್ರಾಮಾ ಟೀಚರ್ ಆಗೋ ಇನ್ನೊಂದಾಗೋ ಅವ್ರು ಕೆಲಸ ಮಾಡ್ಕೊಂಡಿದ್ದಾರೆ. ಇಲ್ಲಿ ಬಂದು ಥಿಯೇಟ್ರ್ ಕಲಿಯೋರು ಏನು ಮಾಡ್ತಾರೆ, ಒಂದು ನಾಟಕ ಮಾಡ್ತಿದ್ದಂಗೆ ಅವ್ರಿಗೆ ಅವ್ರ ತಲೆಯೊಳಗೆ ಒಬ್ಬ ಹೀರೋನೋ, ಒಬ್ಬ ವಿಲನ್ನೋ, ಒಬ್ಬ ಹೀರೋಯಿನ್ನೋ ಬಂದ್ಬಿಡ್ತಾರೆ. ಸೊ ಅವರು ಇಲ್ಲಿಂದ ಬಿಟ್ಟು ಮುಂದಕ್ಕೆ ನಡೀತಾ ಇರ್ತಾರೆ. ಮತ್ತು ಇಲ್ಲೇನಂತಂದ್ರೆ ನಮಗೆ ಪೇಮೆಂಟ್ ಕೊಡಿ ಅಂತ ಒಂದೇ ನಾಟಕಕ್ಕೆ ಪೇಮೆಂಟ್ ಕೇಳಿರೋರು ಇದ್ದಾರೆ. ಹಿಂಗಾಗಿ ಈಗ ಸ್ವಲ್ಪ ಕಷ್ಟನೇ ರಂಗಭೂಮಿ. ಅಂದರೆ ನಾನಿಲ್ಲ ಮಾಡ್ತೀನಿ ಇದ್ದಾರೆ, ಇಲ್ಲ ಅಂತಲ್ಲ, ಆ ಬದ್ಧತೆ ಇಟ್ಕೊಂಡು ಈಗಲೂ ಕೆಲವರು ಥಿಯೇಟ್ರ್ ಮಾಡ್ತಾ ಇದ್ದಾರೆ. ಬೇರೆ ಕಡೆ ಕೆಲಸ ಮಾಡ್ಕೊಂಡು ಬಂದು ಇಲ್ಲಿ ಥಿಯೇಟ್ರ್ ಮಾಡ್ತಾ ಇದ್ದಾರೆ. ಅವರಿಂದಾಗಿ ಇವತ್ತು ರಂಗಭೂಮಿ ಇಷ್ಟಾದ್ರೂ ಉಳಿದಿದೆ ಅಂತ ನಾನು ಹೇಳ್ತೀನಿ. ಹಾಗಿದ್ರೆ ಈಗ ಹೊಸದಾಗಿ ರಂಗಭೂಮಿಗೆ ಬರ್ತೀವಿ, ನಾವು ಟೀಮ್ ಕಟ್ತೀವಿ, ನಾಟಕ ಮಾಡ್ತೀವಿ, ಅಥವಾ ಇನ್ಯಾವುದೋ ಟೀಮ್ ಜೊತೆ ಸೇರ್ಕೊಂಡು ನಾವು ನಾಟಕ ಮಾಡ್ತೀವಿ ಅನ್ನೋರಿಗೆ ನೀವೇನು ಹೇಳ್ತೀರಿ? ಈಗ ಹೊಸದಾಗಿ ರಂಗಭೂಮಿಗೆ ಬರಬೇಕು ಅಂತ ಆಸೆ ಇರೋರು, ಅವರಿಗೆ ಗೊತ್ತಿಲ್ಲ ರಂಗಭೂಮಿ ಏನು ಅಂತ, ಬಟ್ ನಾಟಕದ ಆಸೆ ಇದೆ ಅಂತ ಇಟ್ಕೊಳ್ಳಿ. ಈಗ ಅವರು ನೀವು ರಂಗವಲ್ಲಿ ಜೊತೆ ಸೇರ್ಕೊಂಡು ನಾನು ನಾಟಕ ಮಾಡ್ತೀನಿ, ನಾನು ಸೇರಿಸ್ಕೊಳ್ಳಿ ಸರ್ ಅಂತಾರೆ. ಒಂದು ನಾಟಕ ಆಗೋಷ್ಟರಲ್ಲಿ ನೀವು ಹೇಳ್ದಂಗೆ ಸಿನಿಮಾಗೆ ಹೋಗ್ಬೇಕು ಅಂತ ಶುರು ಮಾಡ್ತಾರೆ. ಅಥವಾ ನಾವೊಂದು ತಂಡ ಕಟ್ಟಬೇಕು ಅಂತ ಅಂದ್ಕೊಂಡೆ, ಬಟ್ ನಿಮ್ಮಲ್ಲಿ ಭೂಮಿಕಾ ವರ್ಕ್ಶಾಪ್ ಮಾಡಿದಾಗ ಅವರೇ ಒಂದು ತಂಡ ಕಟ್ಕೊಂಡು ಯಾವುದೋ ಬೇರೆ ನಾಟಕ, ಶಾರ್ಟ್ ಫಿಲ್ಮ್ ಮಾಡ್ತಾ ಇದ್ದಾರೆ. ಸೊ ಆ ಥರದವರು ಆಸಕ್ತಿ ಇರೋರು ಇರ್ತಾರೆ. ಇನ್ನು ಮುಂದೆ ನಾಟಕ ಅಂತ ಬರೋರಿಗೆ ನೀವೇನು ಹೇಳ್ತೀರಿ? ಮುಂದೆ ನಾಟಕ ಅಂತ ಬರೋರಿಗೆ ಏನು ಹೇಳಬಲ್ಲೆ ಅಂತಂದರೆ, ನೀವು ರಂಗಭೂಮಿನ ನಿಮ್ಮ ಕಲಿಕೆ ಭಾಗವಾಗಿ ತಗೊಳ್ಳಿ, ನಿಮ್ಮ ಸಂಪಾದನೆಗೆ ಅಥವಾ ಹೊಟ್ಟೆಪಾಡಿಗೆ ಬೇರೆ ಯಾವ್ದಾದ್ರು ಒಂದು ಉದ್ಯೋಗ ನೋಡ್ಕೊಳ್ಳಿ ಅಂತ ಹೇಳ್ಬೋದು. ಮತ್ತೇನು ಅಂತಂದರೆ, ಇವತ್ತು ಬರೋರು ಥಿಯೇಟ್ರ್ ಏನಂತಾರೆ, ಒಂದು ನಾಟಕ ಮಾಡ್ತಿದ್ದಂಗೆ ಅದು ಆಗಲೇ ಹೇಳ್ದಂಗೆ ಅವರು ತಲೆಯಲ್ಲಿ ನಾನು ದೊಡ್ಡ ನಟ ನಟಿ ಅಂತ ಕೂತ್ಬಿಡ್ತಾರೆ. ಬರ್ತಿದ್ದಂಗೆ ಚೆನ್ನಾಗಿ ಏನು ಅಂತಂದರೆ, ಇದರಲ್ಲಿ ನನ್ನ ರೋಲ್ ಏನು, ನಾನು ಹೀರೋ. ಈಗ ಮೊದಲು ರಂಗಭೂಮಿಲಿ ಹೀರೋಯಿನ್ ಅಂತ ಇರಲಿಲ್ಲ, ಈಗ ಬಂದ್ಬಿಟ್ಟಿದೆ. ಈಗ ಇದರಲ್ಲಿ ಹೀರೋಯಿನ್ ಯಾರು ಅಂತ ಕೇಳ್ತಾರೆ. ಅಷ್ಟು ಮಟ್ಟಿಗೆ ಅವರ ರಂಗಭೂಮಿ ಜ್ಞಾನ ಎವಾಲ್ವ್ ಆಗಿಬಿಟ್ಟಿದೆ. ಹೀರೋನ ಅಂತ ಕೇಳ್ತಾರೆ.
ಆಮೇಲೆ ಏನಂತಂದ್ರೆ ಇವತ್ತು ಥಿಯೇಟರ್ ದೂರಕ್ಕೆ ಮಾತ್ರ ಚೆನ್ನಾಗಿ ಕಾಣುತ್ತೆ. ಒಂದು ನಮ್ಮದೇ ಉದಾಹರಣೆ ಹೇಳ್ತೀನಿ. ನಾವು ರಂಗವಲ್ಲಿ ಕಟ್ಟಿದಾಗ 5 ಜನ ಶುರು ಮಾಡಿದ್ದು ಒಂದು ಸಣ್ಣ ನಾಟಕ, ಅಣ್ಣಯ್ಯನ ಮಾನವಶಾಸ್ತ್ರ ಮಾಯಮೃಗ ಮಾಡಿದ್ವಿ. ನಾಟಕ ಆಯಿತು, ಚೆನ್ನಾಗಾಯ್ತು. ಆಮೇಲೆ ಇದ್ದಿದ್ದೇ ಇಷ್ಟೇ ಸೆಟ್ಟು, ಎಲ್ಲಿಡೋದು ಅಂತ, ಅದ್ರ ಕೋಟ್ ಕಾಸ್ಟ್ಯೂಮ್ ಇತ್ತು, ಎಲ್ಲಿಡೋದು ಅನ್ನೋ ಪ್ರಶ್ನೆ ಬಂದ್ಬಿಡ್ತು. ಅದು ಕೊನೆಗೂ ಅದನ್ನೆಲ್ಲ ಇಟ್ಕೊಳಕ್ ಒಂದು ಜಾಗ ಅಂತ ಮಾಡ್ಕೊಂಡಿದ್ದು ನಾವು 2011ರಲ್ಲಿ 10-11 ಅಂದರೆ 6-7 ವರ್ಷ ಬರೀ ಅವ್ರ ಮನೆ ಸೆಟ್ ಇಟ್ಕೊಂಡೇ ಕಾಲ ಕಳೆದ್ಬಿಟ್ಟು. ಸೆಟ್ ಇರಲಿಲ್ಲ ಬಿಡಿ ಆಗ ಅಷ್ಟೊಂದು. ಇವ ಇಲ್ಲ ಮನುಷ್ಯನ ಅಂತ ನಾಟಕ ಮಾಡಿದಾಗ 2007ರಲ್ಲಿ ಅಷ್ಟು ದೊಡ್ಡ ಸೆಟ್ ಮಾಡಿಬಿಟ್ಟು, ಸೆಟ್ ಇಡೋಕೆ ಜಾಗ ಇಲ್ಲದೆ ನಮ್ಮ ಸ್ನೇಹಿತರು ಮನೆ ಮೇಲೆ ಟೆರೆಸ್ ಮೇಲೆ ಇಟ್ಟು ಕವರ್ ಹಾಕಿದ್ವಿ. ಮಳೆಗಾಲಕ್ಕೆ ಅಷ್ಟು ಅದು ಹೋಯ್ತು. ಅಂದರೆ ಅದನ್ನೇನಕ್ಕೆ ಹೇಳಿದೆ ಅಂದರೆ, ಇದೆಲ್ಲ ಬೇಸಿಕ್ಕು. ಬರೋರು ಹೊಸಬ್ರು ಯಾವ್ದಾರು ಒಂದು ತಂಡ ಸಿಗ್ತಾ, ಅಲ್ಲಿ ತಂಡದ ಹೆಸರಿದೆಯಾ, ಚೆನ್ನಾಗಿ ನಾಟಕ ಮಾಡ್ತೀರಾ, ತಂಡದ ಜೊತೆ ಸೇರ್ಕೊಳ್ಳಿ, ನಾಟಕ ಮಾಡಿ 1 ವರ್ಷ ಅಥವಾ 2 ವರ್ಷ ಮಾಡಿ. ಆಮೇಲೆ ನಿಮ್ಗೆ ಯಾರೂ ಅಲ್ಲಿ ಹಿಡ್ತಿಟ್ಕೊಳ್ಳೋಕ್ಕಾಗಲ್ಲ, ನಾಟಕ ಮಾಡಿ. ಆಮೇಲೆ ನೀವು ಬೇರೆ ಹುಡುಗ, ನೀವು ಹೊಸ್ದಾಗಿ ಬಂದು ತಂಡ ಕಟ್ತೀನಿ ಅಂತಂದರೆ ತುಂಬ ಸಮಸ್ಯೆಗಳಿದ್ದಾವೆ. ಜಾಗ ಬೇಕು, ರಿಹರ್ಸಲ್ ಮಾಡ್ಕೊಳ್ಳೋಕೆ ಜಾಗ ಬೇಕು, ನೀವು ಮಾಡ್ಕೊಳ್ಳೋ ಸೆಟ್ಟು, ಪ್ರಾಪರ್ಟಿ, ಕಾಸ್ಟ್ಯೂಮ್ ಇದು ಇಡೋಕೆ ಒಂದು ಜಾಗ ಬೇಕು, ಅದಕ್ಕೆ ರೆಂಟ್ ಕಟ್ಟಬೇಕು. ಅದು ರೆಂಟ್ ಕಟ್ಟಬೇಕು ಅಂತಂದರೆ ಇಲ್ಲಿ ನಿಮ್ಗೆ ಶೋಗಳು ಆಗ್ತಾ ಇರಬೇಕು. ಜೋಬಿಂದ ಕೈಯಿಂದ ದುಡ್ಡು ಹಾಕಿ ನಾಟಕ ಮಾಡಿ ಅದರಲ್ಲಿ ನೀವು ಲಾಭ ಮಾಡ್ತೀನಿ ಅನ್ನೋದೆಲ್ಲ ಇವತ್ತಿಗೆ ಸುಳ್ಳು. ಒಂದು ನಾಟಕ ಮಾಡಿ ಡಿಸ್ಪರ್ಸ್ ಆಗ್ಬಿಡ್ಬೋದು ಹೊರತು, ನೀವು ಥಿಯೇಟ್ರಲ್ಲಿ ಒಂಚೂರು ಥಿಯೇಟ್ರ್ ಮಾಡಬೇಕು, ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಯಾವ್ದಾದ್ರು ತಂಡದ ಜೊತೆ ಸೇರ್ಕೊಂಡು, ಹೊಸಬ್ರಿಗೆ ಹೇಳ್ತಾ ಇರೋದು, ವರ್ಕ್ಶಾಪ್ ಇರುತ್ತೆ, ವರ್ಕ್ಶಾಪ್ ಮಾಡಿ ಆ ತಂಡದ ಜೊತೆ 1 ವರ್ಷ 2 ವರ್ಷ ಕೆಲಸ ಮಾಡಿ ಆಮೇಲೆ ನೀವು ಸಿನಿಮಾನೋ ಸೀರಿಯಲ್ಲೋ ಅದನ್ನ ಯಾರು ತಡೆಯೋಕ್ಕಾಗಲ್ಲ. ದೊಡ್ಡ ರಂಗಭೂಮಿ ಕಲಾವಿದರೆ ಸಿನಿಮಾ ಕಡೆ ತಿರುಗಿಬಿಟ್ಟಿದ್ದಾರೆ ಈಗ. ಸೊ ನಾವು ಅದನ್ನು ತಡೀರಿ ಅಂತ ಹೇಳೋಕ್ಕಾಗಲ್ಲ, ತಡೆಯೋದು ಸಾಧ್ಯ ಅಂತಲೂ ಹೇಳೋಕ್ಕಾಗಲ್ಲ. ನೀವು ರಂಗಭೂಮಿ ಮಾಡ್ಬೇಕಂದ್ರೆ ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ರಂಗಭೂಮಿ ಮಾಡಬೇಕು. ಅಲ್ಲ, ನಾನು ಆ ಪ್ರಶ್ನೆ ಕೇಳಿದ ಉದ್ದೇಶ ಯಾಕೆ ಅಂದ್ರೆ, ನಾನು ನೋಡಿದಾಗೆ ಹೊಸದಾಗಿ ರಂಗಭೂಮಿ ಬರೋರಿಗೆಲ್ಲ ಆಟಿಟ್ಯೂಡ್ ಏನು ಅಂದರೆ ಆ್ಯಕ್ಟ್ ಮಾಡಬೇಕು. ಬಟ್ ರಂಗಭೂಮಿಯಲ್ಲಿ ಬರೀ ಆ್ಯಕ್ಟಿಂಗ್ ಒಂದೇ ಅಲ್ಲ, ಬ್ಯಾಕ್ ಸ್ಟೇಜ್ ಕೆಲಸ ಇರುತ್ತೆ, ಸೆಟ್ ತಂದಿಡೋದಿರುತ್ತೆ, ಎತ್ತಿಡೋದಿರುತ್ತೆ, ಟ್ರಾನ್ಸ್ಪೋರ್ಟ್ ಮಾಡೋದಿರುತ್ತೆ. ರಂಗಭೂಮಿ ಅಂದರೆ ಎಲ್ಲ ಸೇರಿರುತ್ತೆ. ಬರೀ ಸ್ಟೇಜ್ ಮೇಲೆ ಹೋಗಿ ಹೀರೋ ಆಗಿರ್ತೀನಿ ಅಥವಾ ಮೈನ್ ರೋಲ್ ಮಾಡಿಬಿಡ್ತೀನಿ ಅನ್ನೋದು ಅಷ್ಟೇ ಅಲ್ಲ. ಇವತ್ತು ನಾನು ನೋಡಿದ್ದೆಲ್ಲ ಆ್ಯಕ್ಟಿಂಗ್ ವರ್ಕ್ಶಾಪ್ ಅಂತ ಮಾಡ್ತೀರಾ, ನೀವು ಭೂಮಿಕಾ ಮಾಡಿದ್ರಿ, ಅಲ್ಲಿ ನೀವು ಪ್ರೊಡಕ್ಷನ್ಗೆ ಒತ್ತು ಕೊಡ್ತೀರಾ, ಆ್ಯಕ್ಟಿಂಗಿಗೆ ಒತ್ತು ಕೊಡ್ತೀರಾ. ಅದಕ್ಕೆ ಅವ್ರ ತಲೆಯಲ್ಲಿ ನಾವು ರಂಗಭೂಮಿ ಅಥವಾ ರಂಗಭೂಮಿಲಿ ನಾವು ಮಾಡ್ತೀವಿ ಅಂತಂದರೆ ಆ್ಯಕ್ಟ್ ಮಾಡ್ತೀವಿ ಅನ್ನೋದು ಡಿಫಾಲ್ಟ್ ಸೆಟ್ ಆಗೋಗಿರುತ್ತೆ. ಆದರೆ ಒಂದು ತಂಡದಲ್ಲಿ ಇದ್ದಾಗ ಎಲ್ಲ ಕೆಲಸನೂ ಮಾಡಬೇಕು, ಬೇರೆ ಯಾರು ಬಂದು ಮಾಡ್ಕೊಡಲ್ಲ, ನಾವೇ ಆ ನಾಟಕ ಕಟ್ಟಬೇಕಾಗಿರೋದು. ಡಿಪಾರ್ಟ್ಮೆಂಟ್ ವೈಸ್ ಕೂಡ ನಾವು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು. ಒಬ್ಬರು ಸೆಟ್ ವಹಿಸ್ಕೋಬೇಕು, ಪ್ರಾಪರ್ಟಿ ಒಬ್ಬರು ವಹಿಸ್ಕೋಬೇಕು, ಮೇಕಪ್ ಒಬ್ಬರು ವಹಿಸ್ಕೋಬೇಕು, ಆ್ಯಕ್ಟಿಂಗೂ ಮಾಡಬೇಕು. ಆ ಆಟಿಟ್ಯೂಡೇ ಇಲ್ವಲ್ಲ ಇವತ್ತು. ಇಲ್ಲ, ಇದೆ. ಭೂಮಿಕಾ ವರ್ಕ್ಶಾಪ್ ನಾವು ಮಾಡಿದ್ವಲ್ಲ, ಅಲ್ಲಿ ಎಲ್ಲ ಡಿಪಾರ್ಟ್ಮೆಂಟು ಎಲ್ಲರೂ ಕೆಲಸ ಮಾಡಿದ್ದಾರೆ. ಎಲ್ಲ ಡಿಪಾರ್ಟ್ಮೆಂಟು ಅಷ್ಟು 30 ಜನ ಸ್ಟೂಡೆಂಟ್ಸ್ ಏನಿದ್ರು, ಅವ್ರ ಮನೇಲಿ ಕೆಲಸ ಮಾಡ್ತಿದ್ರಲ್ಲೋ ಗೊತ್ತಿಲ್ಲ, ಇಲ್ಲಿ ಬಂದು ಕೆಲಸ ಮಾಡ್ತಿದ್ರು. ಅಲ್ಲ, ಅದು ಒಂದೇ ಅಲ್ಲ, ಜನರಲ್ ಆಗಿ ಅದೇನು ಹೇಳ್ತಾ ಇರೋದು. ಅವ್ರು ಏನ್ ಮಾಡ್ತಿದ್ರು ಅಂತಂದ್ರೆ, ಈಗ ಅವರು ನಮ್ಮ ನಾಟಕ ನೋಡಿರ್ತಾರೆ, ಬಂದ್ಬಿಟ್ಟು ಮೇಲ್ ಮಾತ್ರ ಮುಂದೆದ್ ಮಾತ್ರ ಕಾಣ್ತಾರೆ, ಟಿಕೆಟ್ ತಗೊಂಡ್ ಬಂದು ಕೂತಿರ್ತಾರೆ. ಅವ್ರಿಗೆ ಬರೀ ಆಕ್ಟರ್ ಮಾತ್ರ ಕಾಣ್ತಾ ಇರ್ತಾರೆ. ಆ ಸೆಟ್ ವರ್ಕ್ ಮಾಡಿರೋರು ಹಿಂದೆ ಮೇಕಪ್ ಇನ್ನೊಂದು ಅದು ಯಾವ್ದವ್ರು ಕಣ್ಣು ಕಾಣ್ತಾರಲ್ಲ, ಅವ್ನು ಚೆನ್ನಾಗಿ ಮಾಡ್ದ, ಆ ರೋಲ್ ನಾನು ಮಾಡ್ಬೇಕಾಗಿತ್ತು, ಇವಳು ಈ ರೋಲ್ ಮಾಡಿದ್ಲು, ಈ ರೋಲ್ ನಾನು ಮಾಡಿದ್ರೆ ಹಿಂಗೆ ಮಾಡ್ತಿದ್ದೆ, ಅಷ್ಟೇ ಇಟ್ಕೊಂಡು ಬರ್ತಾರೆ. ಮತ್ತು ಇವತ್ತಿನವ್ರು ಎಲ್ಲ ಕಲ್ತಿರೋರು, ನಾನು ಹೇಳ್ತಾರೆ, ಎಲ್ಲ ಕೆಲಸ ಮಾಡ್ಕೊಂಡು ಬಂದಿವ್ರೆ, ಇವತ್ತು ಅವ್ರಿಗೆ ಮಾರ್ಗದರ್ಶಕರಾಗಿ ಕೆಲಸ ಮಾಡಲ್ಲ. ಹೊಸಬ್ರು ಬರೋರ್ನ ಅವ್ರನ್ನ ಏನು ಮಾಡ್ತಾರೆ, ಏಕ್ದಮ್ ಒಂದು ಜೊತೆ ಕೂರ್ಸ್ಕೊಂಡ್ಬಿಡ್ತಾರೆ. ನಾನು ಹೇಳ್ತಾ ಇರೋದು ಗುರು ಶಿಷ್ಯ ಪರಂಪರೆ ಬೇಕು, ಇಲ್ಲಿ ರಂಗಭೂಮಿ ಖಂಡಿತ ಬೇಕು. ಈಗ ಇವತ್ತು ಬಂದವನು ನಾವು ಕರ್ಕೊಂಡು ಅಂದರೆ ಒಂದು ತಂಡದ ಮೀಟಿಂಗ್ ಇರುತ್ತೆ ನಮ್ದು ಏನೋ ಒಂದು, ಅಲ್ಲಿಗೆ ಅವನ್ನ ಕೂರ್ಸ್ಕೊಂಡ್ಬಿಟ್ರೆ ಅವನು ನಮ್ಮ ಥರನೇ ಮಾತಾಡೋಕೆ ಶುರು ಮಾಡ್ಬಿಡ್ತಾನೆ, ಕೆಲಸ ಮಾಡಲ್ಲ. ನಾವು ಕೆಲಸ ಮಾಡ್ತಿರ್ತೀವಿ, ಅವ್ನು ನಿಂತ್ಕೊಂಡು ನೋಡ್ತಾ ಇರ್ತಾನೆ, ನಮ್ಮ ಜೊತೆ ಅವ್ರ ಜೊತೆ ಹೆಗಲ ಮೇಲೆ ಕೈ ಹಾಕೊಂಡು ಮಾತಾಡ್ತಾನೆ ನಿಂತಿರ್ತಾನೆ. ಕಾರಣ ನಾವೇನೆ ಬಂದಿರೋನ್ಗೆ ಬಂದು ಕಸ ಗುಡ್ಸಪ್ಪ ಅಂತ. ಇವತ್ತು ಬರೋರು ಯಾರು ಕಸ ಗುಡ್ಸ, ನಾವು ಮನೇಲೆ ಕಸ ಗುಡ್ಸಲ್ಲ, ಇಲ್ಲೇ ಗುಡ್ಸೋಣ ಅಂತ ಕೇಳಿ. ಅದೇನೆ ಯಾತಕ್ಕೆ ಹಂಗೆ ಅನ್ಸುತ್ತೆ, ಬಿಕಾಸ್ ರಂಗಭೂಮಿ ನಮಗೆ ಕಲಿಸ್ಬೇಕಾಗಿರೋದು ಅನ್ನೋದು ಮೊದಲನೇದಾಗಿ. ಆಕ್ಟಿಂಗ್ ಆಲ್ಸೋ ಇಸ್ ಪಾರ್ಟ್ ಆಫ್ ಇಟ್ ಅಷ್ಟೇ. ಬಟ್ ಇಲ್ಲಿ ಆಕ್ಟಿಂಗ್ ಮಾತ್ರನೇ ಮುಖ್ಯ, ಬೇರೆ ಏನೋ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ಥರ ಇರ್ತಾರಲ್ಲ, ಅದು ಯಾಕೆ ಹಂಗೆ? ನೀವು ತಂಡದಲ್ಲಿರುವಾಗ ಅದನ್ನ ಯಾಕೆ ಕರೆಕ್ಟಾಗಿ ಎನ್ಫೋರ್ಸ್ ಮಾಡಲ್ಲ? ಇಲ್ಲ ನೀನೇ ಸೆಟ್ ಮಾಡಬೇಕು ಅಥವಾ ನೀನು ಪ್ರಾಪರ್ಟಿ ತಗೋಬೇಕು. ಅವ್ರು ಅದನ್ನ ಮಾಡಲಿಲ್ಲ ಅಂದರೆ ನಾಟಕ ಶೋನೇ ಆಗಲ್ಲ. ಆ ಸ್ಥಿತಿಲಿ ಯಾಕಿಲ್ಲ? ಯಾರೋ ಒಬ್ರು ಮಾಡಿದ್ರೆ ಆಯಿತು, ಯಾರೋ ನೋಡ್ಕೋತಾರೆ ಬಿಡು, ಶೋ ಟೈಮ್ಗೆ ಹೋಗಿ ಶೋ ಮಾಡಿದ್ರೆ ಸಾಕು. ಕಾಸ್ಟ್ಯೂಮ್ ಯಾರು ತಂದು ಇಡ್ತಾರೆ ಗೊತ್ತಿಲ್ಲ, ಸೆಟ್ ಯಾರು ಹೆಂಗೆ ಜೋಡಿಸ್ತಾರೆ ಗೊತ್ತಿಲ್ಲ, ಸೆಟ್ ತೊಗೊಂಬರೋದು ಗೊತ್ತಿಲ್ಲ, ತೊಗೊಂಡೋಗೋದು ಯಾರ್ದು ಗೊತ್ತಿಲ್ಲ, ಬರೋದು ರೋಲ್ ಮಾಡೋದು ಮನೆಗೆ ಹೋಗೋದು ಅನ್ನೋ ಥರ ಆಗೋಗುತ್ತಲ್ಲ, ಅದು ಯಾಕೆ ಹಂಗಾಗಿದೆ? ಅದೇ ನಾವು ಸೀನಿಯರ್ಸೇ ಆ ಥರ ಮಾಡ್ತಾ ಇರೋದು. ಈಗ ನಾವೇನು ಮಾಡಬೇಕು, ಅವ್ರು ಬರೋರಿಗೆ ನಿಂತು ಕೆಲಸ ಮಾಡಿಸ್ಬೇಕು. ಬಂದವ್ರ ಹತ್ರ ನಾವು ಇದು ನೋಡಪ್ಪ, ಇದು ನೀನು ಮಾಡಬೇಕು, ನೀನು ಬರ್ತಿದ್ದಂಗೆ
ಈ ಥರ ಈ ಕೆಲಸಗಳು ಮಾಡಬೇಕು ಅಂತ ನಾವು ಅವ್ರಿಗೆ ಹೇಳಬೇಕು. ಅದೇ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಅವ್ರು ಕೆಲಸ ಕಲಿಬೇಕಾದ್ರೆ ನಿಮ್ ಜೊತೆ ಫಸ್ಟ್ ಕೆಲಸ ಹೌದು, ಮಾಡ್ಬೇಕು. ಸೊ ಮೊದಲು ಸೀನಿಯರ್ಸ್ ಕೆಲಸ ಮಾಡಿ ಜೊತೆ ಹೌದು 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 ಅದನ್ನೇ ನಾನು ಹೇಳ್ತಾರೆ. ಅವರು ಕೆಲಸ ಮಾಡಬೇಕು. ನಾವೇ ಸೀನಿಯರ್ಸ್ಗಳೇ ಕೈ ಕಟ್ಕೊಂಡು ನಿಂತ್ಕೊಂಡು ಬೇರೆಯವ್ರ ಹತ್ರ ಕೆಲಸ ಮಾಡಿಸ್ತಾ ಇದ್ರೆ ಅವ್ರೇನು ಮಾಡ್ತಾರೆ ಅಂತಂದರೆ, ನಾವು ಹೀಗೇನೆ, ನಾವು ಇಲ್ಲಿ ರೋಲ್ ಮಾತ್ರ ಮಾಡ್ಬೋದು, ಕೆಲಸ ಮಾಡೋಕೆ ಬೇರೆಯವ್ರವ್ರೆ, ಅವ್ರು ಬರೀ ಕೆಲಸ ಮಾಡೋಕ್ಕೆ ಇರೋದು ಅಂತ ತಿಳ್ಕೊಂಬಿಡ್ತಾರೆ. ಅದು ಇವತ್ತೊಂದು ಸಮಸ್ಯೆ. ಅದು ಇವತ್ತು ಮತ್ತೆ ನಾವೆಲ್ಲ ಅಂದರೆ ಥಿಯೇಟ್ರ್ ಶುರುವಾಗಿ ಇವತ್ತುವರೆಗೂ ನಾವು ಕೆಲಸ ಮಾಡ್ತೀವಿ. ಇವತ್ತವರೆಗೂ ಟಿಕೆಟ್ ಹೊರಿತೀವಿ, ಕಸ ಗುಡಿಸ್ತೀವಿ, ಒಂದು ತಂಡವಾಗಿ ಏನು ಕೆಲಸ ಮಾಡಬೇಕು ಅದೆಲ್ಲ ಮಾಡ್ತೀವಿ. ಆದರೆ ಇವತ್ತಿನ ಬರೋರಿಗೆ ನಾವೇ ಅವ್ರಿಗೆ ಹೇಳಿ ಕಲಿಸ್ತಾ ಇಲ್ಲ ಅಷ್ಟೇ. ಬರೋರು ಕೆಲಸ ಮಾಡ್ತಾರೆ, ಅವ್ರು ಮನೇಲಿ ಮಾಡ್ತಾರೋ ಬಿಡ್ತಾರೆ. ಹೇಳಿದ್ನಲ್ಲ, ಭೂಮಿಕಾ ವರ್ಕ್ಶಾಪಲ್ಲಿ 30 ಜನ ಬಂದರು. 30 ಜನನು ಎಷ್ಟು ಡಿಪಾರ್ಟ್ಮೆಂಟ್ ಇದೆ ಅಷ್ಟು ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ್ರು. ನಾವು ಬರೋದು ರಿಹರ್ಸಲ್ಗೆ ಶುರು ಆಗೋಕ್ಕೆ ಮುಂಚೆ ನೀಟಾಗಿ ಇಡೀ ಹಾಲ್ನ ಒರೆಸೋರು, ಕೆಲವ್ರು ಗುಡ್ಸೋರು, ಕೆಲವ್ರು ಒರೆಸೋರು, ಅವರೇ ಕೆಲಸ ಹಂಚ್ಕೊಂಡು ಮಾಡ್ತಿದ್ರು. ಆಮೇಲೆ ಅಲ್ಲಿಂದ ಹೊರಗಡೆ ಬಂದ ತಕ್ಷಣ ಅವ್ರು ಸೀನಿಯರ್ ಆ್ಯಕ್ಟರ್ಗಳಾಗ್ಬಿಟ್ರು, ಅವರೇ ಕೆಲಸ ಮಾಡಲ್ಲ. ಇದಾಗ್ತಾ ಇದೆ. ಅಂದರೆ ನಾನು ಯಾವುದು ನಂದಲ್ಲ ಎಲ್ಲ ನಂದು ಅಂತ ಕೆಲಸ ಮಾಡಿದಾಗ ಮಾತ್ರ ಕೆಲಸ ಆಗುತ್ತೆ, ಇಲ್ಲಾಂದರೆ ಕಷ್ಟ. ಮತ್ತೆ ಒಂದು ತಂಡದಲ್ಲೇನೆ ಡಿಪಾರ್ಟ್ಮೆಂಟ್ ವೈಸ್ ಪರಿಣಿತಿ ಇರೋರು ಇರಬೇಕಾಗುತ್ತೆ. ಸೊ ಒಬ್ರಿಗೆ ಆಗ ಏನು ಸೆಲ್ಫ್ ಸಸ್ಟೈನ್ ಆಗಿರ್ತಾರೆ, ಹೊರಗಡೆ ಯಾರನ್ನು ಡಿಪೆಂಡ್ ಆಗೋ ಅಗತ್ಯ ಇರಲ್ಲ. ತಂಡದಲ್ಲೇ ಒಬ್ಬರು ಮೇಕಪ್ ಚೆನ್ನಾಗಿ ಗೊತ್ತಿರೋರು ಇರಬೇಕಾಗುತ್ತೆ. ತಂಡದಲ್ಲೇ ಒಬ್ಬರು ಬೇರೆ ಬೇರೆ ಏನು ಪ್ರಾಪರ್ಟೀಸ್ ಇನ್ಚಾರ್ಜ್ ತಗೊಂಡ್ರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಹೆಂಗೆ ಪ್ರಾಪರ್ಟೀಸ್ ಒದಗಿಸ್ಕೋಬೇಕು, ಇದೆಲ್ಲನೂ ತಂಡದಿಂದಾನೇ ಬರಬೇಕಾಗುತ್ತೆ. ಆದಷ್ಟು ಇತ್ತೀಚೆಗೆ ನಾನು ನೋಡ್ದಂಗೆ ಎಲ್ಲ ಹೊರಗಡೆಯಿಂದ ತಗೋತಾರೆ ಅದನ್ನು. ಇವನ್ ಮ್ಯೂಸಿಕ್ ಕೂಡ ರೆಕಾರ್ಡೆಡ್ ಮಾಡ್ತಾರೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಲೈವ್ ಮ್ಯೂಸಿಕ್ ಇವತ್ತು ಕಡಿಮೆ ಆಗಿದೆಯಲ್ಲ. ಲೈವ್ ಮ್ಯೂಸಿಕ್ ಅಂದೇನೆ ಒಂದು ಏನಂತಂದ್ರೆ ಅಫೋರ್ಡ್ ಮಾಡೋಕ್ಕಾಗಲ್ಲ ಇವತ್ತು. ತಂಡದಲ್ಲೇ ಮ್ಯೂಸಿಷಿಯನ್ಸ್ ಕಲ್ಸ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಇರ್ಬೋದಲ್ವ? ಇಲ್ಲ, ಆ ಥರದವ್ರು ಯಾರು ಬರ್ತಾಯಿಲ್ಲ. ಆ ಪರಂಪರೆ ಇಟ್ಕೊಂಡ್ರು ಯಾರು ಈ ಕಡೆ ಬರಲ್ಲ. ಅವ್ರದ್ದು ಬೇರೆ ದಾರಿಗೆ ಹೋಗ್ಬಿಡು ಅಂದರೆ ಅವ್ರು ಸಂಗೀತ ಇಟ್ಕೊಂಡು ಬೇರೆ ಕಡೆ ಹೋಗ್ತಾರೆ ಹೊರತು ಇಲ್ಲಿಗೆ ಬರಲ್ಲ. ಇಲ್ಲಿ ಅಂದರೆ ರಂಗಭೂಮಿ ಪ್ಯಾಷನ್ಗೆ ಮಾಡೋದಷ್ಟು ಇಲ್ಲೇನು ಲಾಭ ಇಲ್ವಲ್ಲ. ಸೊ ಈ ಕಡೆ ಯಾರೂ ಬರಲ್ಲ. ಏನಂತಂದರೆ ನಮ್ಗೆ ಈಗ ಒಂದ್ಸತಿ ಒಂದು ಕರ್ಕೊಂಡ್ಬಂದು ಮ್ಯೂಸಿಕ್ ಮಾಡಿಸ್ತೀನಿ ಅಂತಂದರೆ ಒಂದು 25-30 ಸಾವಿರ ರೂಪಾಯಿ ಕೊಡಬೇಕು. ಕೊಡಲೇಬೇಕು ಅವ್ರಿಗೆ ಬದುಕಿರೋದೇ ಅದರಿಂದ. ಪ್ರತಿ ಶೋಗೂ ಕೊಡೋಕ್ಕಾಗಲ್ಲ. ಪ್ರತಿ ಶೋಗೂ ನೀವು 2,000 ಕೊಟ್ಟರೆ ಪಾಪ ಅವ್ರು ಬಂದು ಮಾಡೋಕ್ಕಾಗಲ್ಲ. ಅಷ್ಟು ಜನ ಮ್ಯೂಸಿಷಿಯನ್ನ ಕರ್ಕೊಂಬಂದು 2,000 ರೂಪಾಯಿ ಕೊಡ್ತೀನಿ ಮಾಡಪ್ಪ, ನಮ್ಮ ಹತ್ರ ಇವತ್ತು ಇಷ್ಟೇ ಬರೋದು, 100 ಜನ ಬಂದರೆ 10,000 ಕಲೆಕ್ಷನ್ ಆಗುತ್ತೆ, ಅದ್ರಲ್ಲಿ ಥಿಯೇಟರ್ ಬಾಡಿಗೆ ಹೋಗುತ್ತೆ. ಅವರಲ್ಲ ನಾನು ಹೇಳಿದ್ದು. ಅಲ್ಲಲ್ಲ, ಈಗ ತಂಡ ಇವಾಗ ನಿಮ್ ತಂಡ 20 ವರ್ಷ ಆಗಿದೆ ಅಂತ ಅಂದ್ರೆ ಅಟ್ಲೀಸ್ಟ್ ತಂಡದಲ್ಲೇ ಒಂದಿಬ್ರು ತಬಲಾ ಕಲ್ತ್ಕೊಳ್ಬೋದಿತ್ತು, ಜೊತೆಗೆ ಪರ್ಕಷನ್ಗೆ ಏನಾದ್ರು ಒಂದು ಇನ್ಸ್ಟ್ರೂಮೆಂಟ್, ಅಟ್ಲೀಸ್ಟ್ ಹಾರ್ಮೋನಿಯಮ್ ಕಲ್ತ್ಕೊಂಡ್ರೆ ಯಾವ್ದಾದ್ರು ಚಿಕ್ಕ ಚಿಕ್ಕ ಪ್ರಯೋಗಗಳಿಗೆ ತಂಡದ ಒಳಗಡೆಯಿಂದಾನೇ ನಿಮ್ಮ ಆರ್ಟಿಸ್ಟ್ಗಳೆಲ್ಲ ಯಾರಾದ್ರೂ ಒಬ್ರು ಲೈವ್ ಮ್ಯೂಸಿಕ್ ಕೊಡ್ಬೋದಲ್ಲ. ಅಟ್ಲೀಸ್ಟ್ ಒಂದು ಹಾರ್ಮೋನಿಯಮ್ ಒಂದು ತಬಲಾ ಜೊತೆಗಿದ್ರು ಬೇಕಾದಷ್ಟು ನಾಟಕಗಳಿಗೆ. ಅದಕ್ಕೋಸ್ಕರ ಹೊರಗಡೆಯಿಂದ ಕರೆಸಿ ದುಡ್ಡು ಕೊಟ್ಟು ಮಾಡೋ ಅಗತ್ಯ ಇಲ್ಲ. ಎಷ್ಟೋ ಇವಾಗ ನೀವು ಕೆಲವು ನಾಟಕಕ್ಕೆ ರೆಕಾರ್ಡೆಡ್ ಮ್ಯೂಸಿಕ್ ಚೆನ್ನಾಗಾಗುತ್ತೆ, ಓಕೆ, ಬಟ್ ಕೆಲವು ಆರ್ಗ್ಯಾನಿಕ್ಕೇ ಬೇಕಾಗ ಫೋಕ್ ಥರದವ್ರಿಗೆ ಹಾಡೋರು ಬೇಕು, ಮ್ಯೂಸಿಕ್ಕೂ ಬೇಕು. ಸೊ ಅದನ್ನ ತಂಡದ ಒಳಗಡೆನೆ ಟ್ರೈನಿಂಗ್ ತಗೊಂಡು ರೆಡಿ ಹಾಕಾಗಲ್ಲ ಅವರು. ಇಲ್ಲ, ಅದು ನಾವು ತಂಡಗಳು ಇನ್ಸ್ಟಿಟ್ಯೂಷನ್ ಅಲ್ಲ. ಈಗ ರಂಗಾಯಣದಂತ ಒಂದು ಸಂಸ್ಥೆ ಇದೆ, ನೀನಾಸಮ, ಅಲ್ಲಿ ಎಲ್ಲನೂ ಕಲಿಸ್ತಾರೆ. ಸಂಗೀತ, ಪ್ರಸಾದನ, ಲೈಟಿಂಗ್ ಡಿಸೈನ್ ಮಾಡೋದೆಲ್ಲ. ಆ ಥರ ಒಂದು ನಮ್ದು ಇನ್ಫ್ರಾಸ್ಟ್ರಕ್ಚರ್ ಇದ್ದು ಒಂದು ಸಂಸ್ಥೆ ಇದ್ದಾಗ ಮಾಡೋಕ್ಕೆ ಸಾಧ್ಯ. ಇಲ್ಲಾಂದ್ರೆ ನಾವೇನು ಮಾಡ್ತೀವಿ, ಒಂದು 15 ದಿನದ ಒಂದು ವರ್ಕ್ಶಾಪ್ ಮಾಡ್ತೀವಿ. 15 ದಿನದಲ್ಲಿ ಏನೂ ಕಲಿಯಲ್ಲ ಅವರು, ಏನು ಕಲಿಯೋಕ್ಕೂ ಆಗಲ್ಲ. ಅವರು ಅದನ್ನ ಮೇಲೆ ನಾವು ಕಲಿಸ್ಕೊಡ್ಬೋದು, ಅದನ್ನ ಅವ್ರು ಕಂಟಿನ್ಯೂ ಮಾಡಬೇಕು. ಯಾರು ಅದನ್ನ ತಗೋಬೇಕು ಅಂತ ಇರ್ತಾರೋ ಮಾಡಲ್ಲ, ಅದು ಅಲ್ಲಿಗೆ ಬಿಟ್ಟು ನಿಲ್ಲಿಸ್ಬಿಡ್ತಾರೆ. ಸೊ ಇದು ಅಂದರೆ ಒಂದೊಂದು ಸಂಸ್ಥೆ ಆಗಿದ್ದಾಗ ಇವನ್ನೆಲ್ಲ ಮಾಡೋಕ್ಕೆ ಸಾಧ್ಯ ಇದೆ, ಖಂಡಿತ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತಲ್ಲ. ಆದರೆ ತಂಡಗಳು ಅವಕ್ಕೆ ಸ್ವಂತ ಆಫೀಸ್ ಇರಲ್ಲ, ಒಂದು ತಂಡಕ್ಕೆ ಒಂದು ಸ್ವಂತ ಆಫೀಸ್ ಇರಲ್ಲ. ಅವ್ರು ಹೆಂಗೆ ಮಾಡೋಕ್ಕೆ ಸಾಧ್ಯ? ಇದು ಅವ್ರಿಗೆ ಮ್ಯೂಸಿಕ್ ಕಲಿಸಿ ಅವ್ರಿಗೆ ಮೇಕಪ್ ಕಲಿಸ್ಬೋದು ನಾವು. ಈಗ ತಂಡ ಅಂತ ಇವಾಗ ರಂಗವಲ್ಲಿ ತಂಡ ಕಟ್ಟಿ ನಾಟಕ ಮಾಡ್ತೀವಿ ಅಂತ ಅಂದ್ರೆ ಅದು ತಂಡ ನಡ್ಕೊಂಡು ಹೋಗುತ್ತೆ. ಈ ಎಷ್ಟು ವರ್ಷ ಆದ್ರೂ ಇವತ್ತಿರ್ತಾರೆ, ನಾಳೆ ಹೊಸಬ್ರು ಬರ್ತಾರೆ, ಆಮೇಲೆ ಇನ್ನೂ ಹೊಸಬ್ರು ಬರ್ತಾರೆ, ಎಲ್ಲ ಸರಿ. ಆದ್ರೆ ಇಷ್ಟು ವರ್ಷ ಅಂತೂ ಇರುತ್ತಾರೆ, ನಾನು ಇರ್ತೀನಿ ಈ ತಂಡದಲ್ಲಿ ಅಂತೆಲ್ಲ ಇದ್ದಾಗ ಮುಂದೆ ಬೇಕಾಗುತ್ತೆ ಅಂದ್ರೂ ಕಲಿಯೋಕೆ ಶುರು ಮಾಡಿದ್ರೆ ಒಂದಲ್ಲ ಒಂದು ರೀತಿ ಉಪಯೋಗಕ್ಕೆ ಬರುತ್ತಲ್ಲ ಯಾವ್ದಾರ ನಾಟಕಕ್ಕೆ. ಹೊರಗಡೆಯಿಂದ ಕರೆಸೋ ಬಂದು ತಂಡದಿಂದಾನೇ ಮ್ಯೂಸಿಷಿಯನ್ಸ್ ಉಟ್ಕೋತಾರೆ, ಮೇಕಪ್ ಆರ್ಟಿಸ್ಟ್ಸ್ ಉಟ್ಕೋತಾರೆ,
ಅವರು ನೆಕ್ಸ್ಟ್ ಬರೋ ಜೂನಿಯರ್ಸ್ಗೆ ಅದನ್ನ ಕಲಿಸ್ಬೋದು ಮತ್ತೆ. ಅಲ್ಲ ಅದೇ ಬಟ್ ಆ ಪರಂಪರೆ ಇಲ್ವೇ ಇಲ್ವಲ್ಲ. ಪರಂಪರೆ ಇಲ್ಲ. ಎಲ್ಲರೂ ಆಕ್ಟಿಂಗ್ ಮಾಡ್ಬೇಕು, ಎಲ್ಲರೂ ಮೈನ್ ರೋಲ್ ಮಾಡ್ಬೇಕು, ಅವ್ರಿಗೆ ಎಲ್ಲಾನು ರೆಡಿ ಮಾಡ್ಕೊಡ್ಬೇಕು ಯಾರಾದ್ರೂ ಒಬ್ರು. ಅವರು ರೆಡಿ ಆಗ್ಬಿಟ್ಟು ಬಂದು ನಾಟಕ ಮಾಡ್ತಾರೆ ಅನ್ನೋ ತರ ಯಾಕಾಗಿದೆ? ಇಲ್ಲ, ಹವ್ಯಾಸಿ ಇದರಲ್ಲಿ ಆ ಥರ ಇಲ್ಲ ಎಲ್ಲೂ. ಕೆಲವು ತಂಡಗಳಿತ್ತು ಅಂದ್ರೆ ಮ್ಯೂಸಿಕ್ ಹೇಳ್ಕೊಟ್ಟಿದ್ರು, ಅವ್ರು ಅಲ್ಲೇ ಮ್ಯೂಸಿಕ್ ಕಲ್ತಿರೋರು ಇವತ್ತು ಅದು ಮಾಡ್ತಾ ಇರೋರಿದ್ದಾರೆ. ಅದಿಲ್ಲ ಈಗ, ಆ ಪರಂಪರೆನೇ ಇಲ್ಲ ಈಗ. ಇನ್ನೊಬ್ರಿಗೆ ದಾಟ್ಸೋ ಸಂಗೀತ, ರಂಗ ಸಂಗೀತ ದಾಟ್ಸೋ ಪರಂಪರೆನೇ ಇಲ್ಲ ಈಗ. ಒಬ್ಬರೊಬ್ರು ಇರ್ಬೋದು. ಈಗ ಅವ್ರೇನಂತಂದ್ರೆ ಅವ್ರು ಇದನ್ನ ನಂಬ್ಕೊಂಡಿರೋಕ್ಕಾಗಲ್ಲ, ರಂಗ ಸಂಗೀತ ಹೇಳ್ಕೊಡೋರು. ಅವ್ರು ಇನ್ನೊಂದ್ ಕಡೆ ಅವ್ರು ಬೇರೆ ಏನೋ ಅವ್ರು ಹೊಟ್ಟೆಪಾಡಿರುತ್ತೆ. ಅವರು ಇನ್ ನಮ್ ನಾಟಕ ಇದೆ ಬಂದ್ ಮಾಡಪ್ಪ 2 ದಿನ ಅಂದ್ರೆ ಖಂಡಿತ ಬಂದ್ ಮಾಡಲ್ಲ ಅವರು. ಸೊ ಇವೆಲ್ಲ ಕಾರಣಗಳು ಇದಾವೆ. ಈಗ ಅಂದ್ರೆ ಒಂದ್ ಸಂಸ್ಥೆ ಅಂತಿತ್ತು, ಈಗ ಬೇರೆದ್ ವಿಚಾರ ಬೇಡ, ರಂಗಾಯಣದಲ್ಲೇ ಪರ್ಮನೆಂಟ್ ಮ್ಯೂಸಿಕ್ ಟೀಚರ್ ಇಲ್ಲ. ರಂಗಾಯಣದ ಅಂತ ಸಂಸ್ಥೆಯಲ್ಲೇನೆ ಪರ್ಮನೆಂಟ್ ಆಗಿರೋ ಮ್ಯೂಸಿಕ್ ಟೀಚರ್ಸ್ ಇಲ್ಲ. ಇವತ್ತು ರಂಗ ಸಂಗೀತ ಹೇಳ್ಕೊಡ್ತಾ ಇಲ್ಲ, ರಂಗಾಯಣದಲ್ಲಿ ಎಲ್ಲಿ ಹೇಳ್ಕೊಡ್ತಾ ಇದಾರೆ? ನಾಟಕಕ್ಕೆ ಒಂದ್ 3-4 ಜನಕ್ಕೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತಗೊಂಡಿದ್ದಾರೆ. ಅವ್ರು ಆ ನಾಟಕಕ್ಕೆ ಮ್ಯೂಸಿಕ್ ಮಾಡ್ತಾರೆ, ಯಾರು ಕಂಪೋಸ್ ಮಾಡ್ಕೊಡ್ತಾರೆ, ಮ್ಯೂಸಿಕ್ ಮಾಡ್ತಾರೆ, ಹೋಗ್ತಾರೆ. ರಂಗಾಯಣದಂತ ಸಂಸ್ಥೆಯಲ್ಲಿ ಯಾವತ್ತೂ ರಂಗ ಸಂಗೀತ ಹೇಳ್ಕೊಡ್ತಾ ಇಲ್ಲ. ನಾವೆಲ್ಲ ರಂಗ ಶಿಕ್ಷಣದಲ್ಲಿದ್ದಾಗ ನಾವು ಆಕ್ಟಿಂಗ್ ಕಲಿತಾ ಇದ್ವಿ. ನಮ್ದಂದ್ರೆ ನಾವು ನಾಟಕಕ್ಕೆ ಅಂತ ತಗೊಂಡಿದ್ವಿ. ರಂಗ ಸಂಗೀತ ಅಂತ ಸಪ್ರೇಟ್ ಡಿಪಾರ್ಟ್ಮೆಂಟ್ ಇತ್ತು. ಇವಾಗ ಅದಿಲ್ವೇ ಇಲ್ಲ. ಅಂತ ದೊಡ್ಡ ಸಂಸ್ಥೆಯಲ್ಲಿ ಅಂದಾಗ ಒಂದು ಸಣ್ಣ ತಂಡಗಳು ಲಕ್ಷ ಕೋಟಿ ಅನುದಾನ ತಗೊಳ್ಳೋಂಥ ಸಂಸ್ಥೆಗಳೆಲ್ಲ ಇಲ್ಲ. ಇನ್ನು ನಮ್ಮ ಸಣ್ಣ ಪುಟ್ಟ ತಂಡಗಳನ್ನು ನಾವು ಹೆಂಗ್ ನಿರೀಕ್ಷೆ ಮಾಡಕ್ ಸಾಧ್ಯ? ನಿಮ್ಮ ಪ್ರಕಾರ ಈಗ ನಿಮ್ಮ ತಂಡ ಅಷ್ಟೇ ಫೋಕಸ್ ಮಾಡಿ ಹೇಳೋದಾದ್ರೆ ಮುಂದೆ ಯಾವ ತರ ಅದು ಶೇಪ್ ಆಗಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಇಫ್ ಇಟ್ ಹ್ಯಾಸ್ ಟು ರಿಯಲಿ ಡೂ ಗುಡ್ ಇನ್ ಥಿಯೇಟರ್ ಅಂದ್ರೆ ಸುಮ್ಮನೆ 10 ಜೊತೆ 11 ಅನ್ನೋಂಥ ನಾಟಕಗಳು ಮಾಡೋದ ಅನ್ನೋಂಥದ್ದಲ್ಲ, ಆದರೆ ಪ್ರಯೋಗಾತ್ಮಕವಾಗಿ ತೊಡಗಿಸ್ಕೋತೀವಿ. ಈಗ ಅಣ್ಣಯ್ಯ ವಾಸ್ ವೆರಿ ಏನಂತಾರೆ ನ್ಯೂ ಕೈಂಡ್ ಆಫ್ ಪ್ಲೇ ಅವತ್ತಿಗೆ. ಸೊ ಅದಾದ್ಮೇಲೆ ಐ ಥಿಂಕ್ ಪ್ಯೂರ್ ಕಾಮಿಡಿ ಅಂತ ಅಂದರೆ ಯಾವುದೇ ದ್ವಂದ್ವಾರ್ಥ ಎಲ್ಲ ಇಲ್ಲದೆ ಮಧ್ಯರಾತ್ರಿ ಅತಿಗಣಗಳು ಒಂದು ನಾಟಕ ಬಂದಿತ್ತು. ಸೊ ಪ್ರಯೋಗ ಅಂತ ಮಾಡಬೇಕು, ಪ್ರಯೋಗಶೀಲತೆನೂ ಉಳಿಸ್ಕೋಬೇಕು, ಕ್ರಿಯಾತ್ಮಕವಾಗೂ ಇರಬೇಕು ಅಂತಂದರೆ ಬರೀ ನಿಮ್ಮ ತಂಡ ಅಷ್ಟೇ ಹೇಳೋದಾದರೆ ಮುಂದೆ ಅದು ಯಾವ ಥರ ಬೆಳಿಬೇಕು ಅಂತ ನಿಮ್ಗೆ ಅನಿಸುತ್ತೆ? ಯಾಕಂದರೆ ಈಗ ನೀವು ಕಾರ್ಯದರ್ಶಿ ಆ ತಂಡದ್ದು. ಸೊ ನಿಮ್ಮ ತಲೆಯಲ್ಲಿ ಅದೇನೋ ಒಂದು ಐಡಿಯಾ ಇರಬೇಕಲ್ಲ, ಮುಂದೆ ಹಿಂಗಿದ್ರೆ ಚೆನ್ನಾಗಿರುತ್ತೆ, ಈ ಥರ ಮಾಡ್ಕೊಂಡು ಹೋಗ್ಬಹುದು ಅನ್ನೋಂಥದ್ದು. ಸೊ ಆ ನಿಟ್ಟಿನಲ್ಲಿ ಏನಾದರೂ ನಿಮ್ಗೆ ಅನ್ಸಿದೆಯಾ ಈ ಥರ ಮಾಡ್ಬೇಕು ಇನ್ಮೇಲೆ ಈ ಥರ? ಅಂದರೆ ಸಮಸ್ಯೆನೂ ನಿಮಗೆ ಗೊತ್ತು, ಎಲ್ಲ ಇಷ್ಟೊತ್ತು ಹೇಳಿದ್ರಿ, ರಂಗಭೂಮಿಯಲ್ಲಿ ಸಮಸ್ಯೆ ಇದೆ ಅಂತ ಗೊತ್ತು, ತಂಡದ ಸಮಸ್ಯೆಗಳು ಗೊತ್ತು, ಎಲ್ಲ ಗೊತ್ತು. ಸೊ ಈಗ ನಿಮ್ಮ ತಂಡದ ಮಾತ್ರ ತಗೊಂಡ್ರೆ ಹೌ ಡು ಯು ವಾಂಟ್ ಟು ಅಡ್ರೆಸ್ ದಟ್ ಇನ್ ಫ್ಯೂಚರ್? ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಮೊದಲು ನಮ್ಮವ್ರಿಗೇನೆ ಸಾಹಿತ್ಯ ಓದೋದು ಕಲಿಸ್ಬೇಕು. ಇಷ್ಟು ನಾವೇ ಸಾಹಿತ್ಯ ಓದ್ಕೋಬೇಕು. ನಮ್ಮಲ್ಲೇ ಇವತ್ತಿಗೆ ಸೀನಿಯರ್ ಅಂತ ಯಾರು ಇದ್ದಾರೆ ಆರ್ಟಿಸ್ಟ್ಗಳು, ಅವರೇ ಇವತ್ತವರೆಗೂ ಸಾಹಿತ್ಯ ಓದ್ಕೊಂಡಿಲ್ಲ, ಕನ್ನಡ ಸಾಹಿತ್ಯ ಓದ್ಕೊಂಡಿಲ್ಲ, ರಂಗಭೂಮಿ ತಿಳ್ಕೊಂಡಿಲ್ಲ. ರಂಗಭೂಮಿ ಬಗ್ಗೆ ಹಿಂದೆ ನಾವು ಕ್ಲಾಸ್ ಅಟೆಂಡ್ ಮಾಡಿದಾಗ ಇದ್ದಿದ್ದು ಎಷ್ಟು ಕೇಳಿದ್ವು ಅಷ್ಟೇ. ಅದ್ರ ನಂತರ ಓದಲೇ ಇಲ್ಲ. ಈಗ ನೋಡಿ ರೀಡಿಂಗ್ ಅಂತ ಶುರು ಮಾಡಿದ್ವಿ ನಾವು, ರೀಡಿಂಗ್ ಸೆಷನ್ ಅಂತ ಶುರು ಮಾಡಿದ್ವಿ. ಅದು ಒಂದು ವಾರ 10 ದಿನ ಅಷ್ಟೇ. ಆಮೇಲೆ ನಿಧಾನಕ್ಕೆ 20 ಜನ ಇರೋರು ವಿರಳ ಆಗಕ್ಕೆ ಶುರು ಮಾಡಿಬಿಟ್ರು. ಕೊನೆಗೆ ನಾವು 3-4 ಜನ ಉಳ್ಕೊಳ್ಳೋಂಗಾಯ್ತು. ಈಗ ಹೊಸಬ್ರಿಗೆ ಆಸಕ್ತಿ ಹುಟ್ಟಾಕಕ್ಕೆ ನಾವು ಅವ್ರನ್ನ ಕರ್ಕೊಂಬಂದು ಕೂರಿಸ್ಕೊಂಡ್ರೆ ಅವ್ರು ನಿಧಾನಕ್ಕೆ ಮೊಬೈಲ್ ಇಟ್ಕೊಂಡು ಸೈಡ್ಗೆ ಹೋಗ್ಬಿಡ್ತಾರೆ. ಈ ಸದ್ಯಕ್ಕೆ ಇವತ್ತಿನ ಪರಿಸ್ಥಿತಿಲಿ 1-2 ವರ್ಷ ಅವ್ರಿಗೆ ಮೊಬೈಲು ಅವರ್ಷನ್ ಬಂದ್ಬಿಡ್ಬೇಕು. ಹಂಗಾದ್ಮೇಲೆ ಏನೋ ಹೊಸದು ಅಂತ ಹುಡ್ಕಕ್ಕೆ ಹೋಗ್ತಾರಲ್ಲ, ಆವಾಗ ಅವ್ರಿಗೆ ನಾಟಕ ಕರ್ಕೊಂಬಂದು ಫಸ್ಟು ನಾವು ಏನು ಮಾಡ್ಬೇಕಾಗಿರೋದು ಅಂತಂದರೆ ಇವತ್ತಿನವ್ರಿಗೆ ನಾಟಕನ ತೋರಿಸ್ಬೇಕು ಅಷ್ಟೇ. ಫಸ್ಟು ನೋಡಪ್ಪ ನಾಟಕಗಳು ಈ ಥರ ಇರುತ್ತೆ ಅಂತ. ಒಂದು ನಾಟಕ ಅಂತಲ್ಲ, ಬೇರೆ ಎಲ್ಲೆಲ್ಲಿ ಪ್ರಯೋಗ ಆಗುತ್ತೆ, ಒಂದು ವರ್ಕ್ಶಾಪ್ ಅಂತಾನೆ ಅದಕ್ಕೋಸ್ಕರನಂತಾನೆ ಒಂದು ವರ್ಕ್ಶಾಪ್ ಮಾಡಬೇಕು. ಯಾವ ನಾಟಕಗಳು ಹೆಂಗಿರ್ತವೆ ನೋಡಿ, ರಂಗಭೂಮಿ ಅಂದ್ರೆ ಏನು ಅನ್ನೋದವ್ರಿಗೆ ಗೊತ್ತಾಗಬೇಕು. ಅದನ್ನ ಮಾಡಿ ಆಮೇಲೆ ಅವ್ರನ್ನ ಸಾಹಿತ್ಯಕ್ಕೆ ಕೇಳ್ಕೊಬರ್ಬೇಕು. ಅದು ಇಲ್ದೇನೆ ಬಂದ್ಬಿಟ್ಟು ನೀವು ಸಾಹಿತ್ಯ ಅಂತಂದ್ರೆ ಇವತ್ತಿನ ಹುಡುಗರಿಗೆಲ್ರಿಗೂ ಬೋರ್ ಹೊಡ್ಸೋಕೆ ಶುರು ಆಗ್ಬಿಡುತ್ತೆ. ಹಾಗಾಗಿ ಫಸ್ಟ್ ಅವ್ರಿಗೆ ನಾಟಕಗಳನ್ನ ತೋರಿಸ್ಬೇಕು. ಅಂಥ ನಾಟಕಗಳದ್ದು ಒಂದು ಫೆಸ್ಟಿವಲ್ ಅಂತಾನೆ ಮಾಡಬೇಕು, ಅಥವಾ ಒಂದು ವರ್ಕ್ಶಾಪ್ ಅಂತಾನೆ ಮಾಡಬೇಕು. ಕ್ಲಾಸ್ ರೂಮ್ ಪ್ರೊಡಕ್ಷನ್ ಥರ ಮಾಡಿ ಒಂದೊಂದು ಪ್ರೊಡಕ್ಷನ್ ದಿನ ಅವ್ರಿಗೆ ಒಂದೊಂದು ಸ್ಕಿಟ್ ಅಥವಾ ಆ ಥರದ್ದು ಒಂದು ತೋರ್ಸಂಗೆ ಆಗಬೇಕು. ದಿನ ವರ್ಕ್ಶಾಪಲ್ಲಿ 1 ಅವರ್ ಅದಿರಬೇಕು. ಆ ಥರ ಮಾಡಿದಾಗ ಒಂದಷ್ಟು ಅವರಲ್ಲಿ ಆಸಕ್ತಿ ಹುಟ್ಟಾಕ್ಬೋದು. ಮತ್ತು ಅದು ಅಲ್ಲದೆ ಇವತ್ತು ನಾವು ಹೋಗಬೇಕಾಗಿರೋದು ಶಾಲೆಗಳಿಗೆ ಹೋಗಬೇಕು, ಕಾಲೇಜ್ಗೆ ಹೋಗೋಕ್ಕಾಗಲ್ಲ. ಇವತ್ತು ಶಾಲೆಗಳಿಗೆ ಹೋಗ್ಬೇಕು. ಫ್ರೆಶ್ ಆಗಿರೋ ಮಕ್ಕಳೇ ಅವ್ರಿಗೆ ರಂಗಭೂಮಿ ಬಗ್ಗೆ ಇವಾಗ ಅರಿವು ಮೂಡಿಸ್ಬೇಕು ನಾವು. ಶಾಲೆಗಳಿಗೆ ಹೋದ್ರೇ ಆ ಮಕ್ಕಳು ಅವೆಲ್ಲ ಫ್ರೆಶ್ ಆಗಿರ್ತಾರೆ. ಅವ್ರಿಗೆ ಏನೋ ಒಂದು ಹೇಳಿದ್ರೆ ಕೇಳ್ತಾರೆ. ಅರ್ಧ ಮನಸ್ಸಲ್ಲಾದರೂ ಕೇಳ್ತಾ ಅವ್ರಿಗೆ ಇಂಟ್ರೆಸ್ಟ್ ನಾಟಕ ಅಂತಂದರೆ ಒಂದು ಆಟ ಅಲ್ವಾ.
ಖಂಡಿತ ಆ ಅಲ್ಲಿಂದನೇ ನಾವು ಕರ್ಕೊಂಬರ್ಬೇಕು ಇವಾಗ. ಅದ್ಬಿಟ್ಟು ಇವತ್ತಿನ ಕಾಲೇಜ್ ಹುಡುಗರಿಗೆ ಬಂದು ನಾಟಕ ಮಾಡಿಸ್ತೀವಿ ಅಂತಂದ್ರೆ ಬೆರಳೆಣಿಕೆ ಮಂದಿ ಬರ್ತಾರಷ್ಟೆ. ಬರ್ತಿದ್ದವ್ರಿಗೆ ಅವ್ರು ಬರ್ತಿದ್ದಂಗೆ ಅವ್ರ ತಲೆಯಲ್ಲಿ ಆಗಲೇ ಹೇಳಿದ್ನಲ್ಲ, ಹೀರೋಯಿನ್ ಕೂತ್ಬಿಟ್ಟಿರ್ತಾರೆ ಅಷ್ಟೇ. ಇವತ್ತು ನಾವು ಶಾಲಾ ರಂಗಭೂಮಿಯಿಂದನೇ ಶುರು ಮಾಡ್ಕೊಬರ್ಬೇಕು ಇದನ್ನೆಲ್ಲ. ಆ ಮಕ್ಕಳಿಗೆ ಆವಾಗ ಸಣ್ಣ ಸಣ್ಣ ಕಥೆಗಳು ಹೇಳ್ಕೊಂಡೇ ಅವ್ರನ್ನ ಮುಂದಕ್ಕೆ ಕರ್ಕೊಂಡು ಬರಬೇಕು. ಆವಾಗ ಸಾಧ್ಯ. ನಾವೀಗ ಏನೇನು ಅಂದ್ಕೊಂಡಿದ್ವಿ ನೋಡಿ ರಂಗ ಸಂಗೀತ ಅಲ್ಲೇ ಹೇಳ್ಕೊಡ್ಬೋದು. ಒಂದು ಶಾಲೆ, ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಅಂದ್ಕೊಳ್ಳಿ ಅಥವಾ ಒಂದು ಯಾವುದೇ ಸ್ಕೂಲ್ ಅಂದ್ಕೊಳ್ಳಿ, ಅಲ್ಲೇ ಒಂದು ಮ್ಯೂಸಿಕ್ ವರ್ಕ್ಶಾಪ್ ಮಾಡಬೇಕು. ಮಕ್ಕಳಿಗೆ ಅಲ್ಲೇ ಆಸಕ್ತಿ ಹುಟ್ಟುತ್ತೆ. ರಂಗಭೂಮಿ ಬಗ್ಗೆ ಹೇಳಬೇಕು, ಮಕ್ಕಳಿಗೆ ಅಲ್ಲೇ ಆಸಕ್ತಿ ಹುಟ್ಟುತ್ತೆ. ಏನೋ ಒಂದು ಸೆಟ್ಟು ಪ್ರಾಪರ್ಟಿನ ತಯಾರಿಸೋದು ಆ ಥರದ್ದು ಅವ್ರ ಮಕ್ಕಳಿಗೆ ಅಲ್ಲಿ ತೋರಿಸಿದಾಗ, ಅವ್ರು ಮಾಡಿ ತೋರಿಸಿದಾಗ ಅವ್ರು ಆಸಕ್ತಿಯಿಂದ ಕಲಿಯಕ್ಕೆ ಶುರು ಮಾಡ್ತವೆ. ಅವ್ರಿಗಿನ್ನೂ ಇದೆಲ್ಲ ಗೊತ್ತಿಲ್ಲ, ಮೊಬೈಲ್ದೆಲ್ಲ ಇದೆ. ಮೊಬೈಲ್ ಈಗಿನ ಮಕ್ಕಳಿಗಿಲ್ಲ ಅಂತಲ್ಲ, ಆದರೆ ಶಾಲಾ ಮಟ್ಟದಲ್ಲೇ ಅದನ್ನು ಮೂಡಿಸ್ಕೊಂಡ್ಬಂದ್ರೆ ಮುಂದೆ ಭವಿಷ್ಯ ಇದೆ ಅಂತ ಅನ್ಬೋದು. ಇವತ್ತಿನವ್ರಿಗೆ ಇಟ್ಕೊಂಡು ರಂಗಭೂಮಿ ಕಟ್ತೀವಿ ಅನ್ನೋದು ಸುಳ್ಳು. ಅದು ಜನರಲ್. ಬಟ್ ನಾನು ಹೇಳಿದ ನಿಮ್ಮ ತಂಡದ್ದೇನೆ. ನಾವು ಅಷ್ಟೇನೆ ತಂಡವಾಗಿ ಏನು ಮಾಡಬೇಕು ಅಂತಂದರೆ ಶಾಲೆಗಳಿಂದನೇ ನಾವು ಹೋಗಬೇಕು. ರಂಗವಲ್ಲಿ ಈ ಮುಂದಿನ ಯೋಜನೆಗಳೇನು ಅಂತಂದರೆ ನಾವು ಅಂದ್ಕೊಂಡಿರೋದು, ಈಗ ಭೂಮಿಕಾ ವರ್ಕ್ಶಾಪ್ ಮಾಡಿ ನಿಲ್ಲಿಸಿದ್ವಿ. ಅದನ್ನು ಈಗ ಈ ವರ್ಷದಿಂದ ಮತ್ತೆ ಅದನ್ನು ಮಾಡೋ ಯೋಜನೆ ಇದೆ. ಯಾಕಂದರೆ ಅದರಿಂದ ನಮಗೆ ಒಂದು ತುಂಬ ಒಳ್ಳೆ ಫೀಡ್ಬ್ಯಾಕ್ ಬಂತು. ಮತ್ತು ಅಲ್ಲಿಂದ ಕಲ್ತು ಹೋದವರು ನಾಟಕ ಮಾಡದೇ ಇರ್ಬೋದು, ಆದರೆ ಬೇರೆ ಬೇರೆ ಇದರಲ್ಲಿ ತುಂಬ ಕ್ರಿಯೇಟಿವ್ ಆಗಿ ತೊಡಗಿಸ್ಕೊಂಡಿದ್ದಾರೆ. ಆಮೇಲೆ ಜೊತೆಗೆ ನಮ್ಮ ಪ್ಲ್ಯಾನ್ ಇದೆ, ಒಂದು 4 ನಾಟಕ ಸದ್ಯಕ್ಕೆ ರೀಡಿಂಗ್ ಮಾಡಬೇಕು. ಮತ್ತು ಅದನ್ನು ರಂಗಭೂಮಿಗೆ ತರಬೇಕು ಅನ್ನೋದೊಂದಿದೆ. ಅದರಲ್ಲಿ ಒಂದು ಭಾಷಿಂಗ ಬಲ, ಪಾಹೋಮ್, ಅದು ಟಾಲ್ಸ್ಟಾಯ್ ಅವ್ರದ್ದು ಒಬ್ಬನಿಗೆ ಎಷ್ಟು ನೆಲ ಬೇಕು ಅನ್ನೋದೊಂದು, ಅದನ್ನು ಪಾಹೋಮ್ ಅಂತ, ಅದು ನಮ್ಮ ಸ್ನೇಹಿತರೆ ಅರುಣ್ ಸ್ಕ್ರಿಪ್ಟ್ ಮಾಡಿದರೆ, ತುಂಬ ಒಳ್ಳೆ ಸ್ಕ್ರಿಪ್ಟು. ಅದಾದಮೇಲೆ ಮೌಸ್ ಟ್ರ್ಯಾಪ್ ಮಾಡಬೇಕು ಅನ್ನೋದೊಂದಿದೆ. ಮತ್ತು ಕಟ್ಟೆ ಪುರಾಣ, ಬಯಲುಸೀಮೆ ಕಟ್ಟೆ ಪುರಾಣದೊಂದು ಮಾಡಬೇಕು ಅನ್ನೋದಿದೆ. ಇದು ಅಂದರೆ ಭಾಷೆ ದೃಷ್ಟಿಯಿಂದ ಅಥವಾ ಇನ್ನೊಂದು ದೃಷ್ಟಿಯಿಂದ ತುಂಬ ಒಳ್ಳೆ ನಾಟಕಗಳು. ಮತ್ತು ಭಾಷಿಂಗ್ ಬಲ ಆ್ಯಕ್ಚುಲಿ ಮಾಡಬೇಕಾಗಿತ್ತು ಈಗ ಆಲ್ರೆಡಿ. ಅವರು ಶ್ರೀನಿವಾಸ್ ವೈದ್ಯರು ಕೇಳ್ಕೊಂಡಿದ್ರು ಇದನ್ನು ಮಾಡಿ 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 ಅಂತ. ಏನೋ ಅದು ಕಾಲ ಕೂಡ ಬರಲಿಲ್ಲ, ಪಾಪ ಅವರು ನಮ್ಮನ್ನು ಬಿಟ್ಟು ಅಗಲಿಬಿಟ್ರು. ಈಗ ಪಾಹೋಮು ಒಂದು ಹಂತದವರೆಗೂ ಒಳ್ಳೆ ಸ್ಕ್ರಿಪ್ಟ್ ಮಾಡಿಕೊಟ್ಟು ಅದು ರೀಡಿಂಗ್ ಮಾಡಿದ್ವಿ. ಅದೇನೋ ಕೆಲವು ಕಾರಣಗಳಿಂದ ಅದು ಮುಂದಕ್ಕೆ ಹೋಗಲೇ ಇಲ್ಲ. ಅದು ಪ್ಲ್ಯಾನಲ್ಲಿದೆ. ಆಮೇಲೆ ಮೌಸ್ ಟ್ರ್ಯಾಪ್ ಮಾಡಬೇಕು ಅನ್ನೋದೊಂದಿದೆ. ಮತ್ತು ಕಟ್ಟೆ ಪುರಾಣ, ಇಷ್ಟು ನಾಟಕಗಳು ನಮ್ಮ ಈ ವರ್ಷದ ಕ್ರಿಯಾ ಯೋಜನೆ ಅಥವಾ ನಾವೇನು ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ, ಪ್ಲ್ಯಾನ್ ಆಫ್ ಆ್ಯಕ್ಷನ್ ಅಂತ, ಅದರಲ್ಲಿ ಇಟ್ಕೊಂಡಿದ್ದೀವಿ. ಇದೆಲ್ಲ ಮಾಡೋ ಸಾಧ್ಯತೆ ಜೊತೆಗೆ ಕ್ರಿಯಾಶೀಲ ನಿರ್ದೇಶಕರ ಕೊರತೆಯೂ ಇವತ್ತು ಇದೆ ರಂಗಭೂಮಿಗೆ. ಮತ್ತು ಆ ಮಟ್ಟದ ಅಂದರೆ ನಾವು ಏನು ಹೇಳೋದು ಕಡಿಮೆನೇ, ಆ ಮಟ್ಟದ ಅವರು ಕ್ಯಾಲಿಬರ್ ಇರುವಂಥ ನಿರ್ದೇಶಕರದು ಕೆಲವು ಕೊರತೆಗಳಿವೆ. ಆ ಕೊರತೆಯಿಂದನೂ ನಾಟಕಗಳು ಸೆಟ್ಟೇರಕ್ಕೆ ಆಗ್ತಾ ಇಲ್ಲ, ನಾಟಕಗಳು ಪ್ರಯೋಗ ಮಾಡಲಿಕ್ಕೆ ಆಗ್ತಾ ಇಲ್ಲ. ಕ್ರಿಯಾಶೀಲ ನಿರ್ದೇಶಕರ ಕೊರತೆ ಇದೆ. ಇದನ್ನೆಲ್ಲ ನಡುವೆನೂ ನಾವು ಒಂದು ಒಳ್ಳೆ ನಾಟಕಗಳನ್ನ ಕೊಡಬೇಕು ಅನ್ನೋದು ನಮ್ಮ ತಂಡಕ್ಕಿದೆ. ಇದು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ. ರಂಗಭೂಮಿಗೆ ಮತ್ತೆ ಜನ ಬರೋಂಗಾಗಲಿ, ಒಳ್ಳೊಳ್ಳೆ ನಾಟಕಗಳು ಬರಲಿ ಅಂತ ಹೇಳಿ ಈ ಸಂದರ್ಶನವನ್ನು ಇಲ್ಲಿಗೆ ಮುಗಿಸೋಣ ಅಂತ ಅನ್ಕೋತಾ ಇದ್ದೀವಿ. ಧನ್ಯವಾದಗಳು ಅರುಣ್. ಧನ್ಯವಾದಗಳು ರವಿಪ್ರಸಾದ್. ಇಷ್ಟೊತ್ತು ರವಿಪ್ರಸಾದ್ ಅವರು ನಮ್ಮ ರಂಗಭೂಮಿಯಲ್ಲಿನ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ದಾರೆ. ಅದಕ್ಕೆ ಏನು ಸೊಲ್ಯೂಷನ್ ಅಂತಾನು ಹೇಳಿದ್ದಾರೆ. ಎಲ್ಲ ಥಿಯರಿಲಿದೆ, ಅದರಲ್ಲಿ ಕಾರ್ಯರೂಪಕ್ಕೆ ತರೋ ಪ್ರಯತ್ನನೂ ಅವ್ರು ಮಾಡ್ತೀವಿ ತಂಡದ ಮೂಲಕ ಅಂತಾನು ಹೇಳಿದ್ದಾರೆ. ಸೊ ಕಾದು ನೋಡೋಣ. ಧನ್ಯವಾದಗಳು ವಿಶ್ವಾಸ್ ಕೃಷ್ಣ.